ಹಾ, ನಾನು ಹೇಳ್ತಾ ಇದ್ದೆ. ಬಾಪನಾರ್ಯರು ಮತ್ತೆ ಶ್ರೀಧರ ಅವಧಾನಿಗಳು ಪೀಠಿಕಾಪುರಕ್ಕೆ ಮುಂದೆ ಹೋಗಿ ನೆಲೆಸ್ತಾರೆ ಅಂತ ಹೇಳ್ಬಿಟ್ಟು. ಈ ಪೀಠಿಕಾಪುರಕ್ಕೆ ಶಂಕರ ಭಟ್ರಿಗೆ ಹೇಳ್ತಾರೆ ತಿರುಮಲದಾಸರು, ನೀನು ಮುಂದೆ ಪೀಠಿಕಾಪುರಕ್ಕೆ ಹೋದಾಗ ಅಲ್ಲಿ ನೀನು ಬಹಳಷ್ಟು ಜನನ್ನ ನೋಡ್ತೀಯ, ಅವರಿಂದ ಸಾಕಷ್ಟು ವಿಚಾರಗಳನ್ನ ತಿಳ್ಕೊತೀಯ. ನರಸಿಂಹವರ್ಮರು, ವೆಂಕಟಪ್ಪ ಶ್ರೇಷ್ಠಿಗಳು ಇವರೆಲ್ಲರ ಪರಿಚಯ ನಿನಗಾಗತ್ತೆ. ಇವರಿಗೆಲ್ಲ ಶ್ರೀಪಾದ ವಲ್ಲಭರ ಕರುಣೆ ಅಪಾರವಾಗಿದೆ. ಅವರು ಸಾಕಷ್ಟು ವಿಚಾರಗಳನ್ನು ಬಲ್ಲವರಾಗಿದ್ದಾರೆ ಅಂತ ಹೇಳಿಬಿಟ್ಟು, ನೀನು ಚರಿತ್ರೆಯನ್ನ ನೀನೇನು ಚರಿತ್ರೆಯನ್ನ ಬರಿತೀಯ, ಆ ಚರಿತ್ರೆಯಷ್ಟು ಸಮಗ್ರವಾಗಿ ಶ್ರೀಪಾದ ವಲ್ಲಭರ ಕಥೆಯನ್ನು ತಿಳಿಸುವಂತ ಇನ್ನೊಂದು ಚರಿತ್ರೆ ಪ್ರಕಟ ಆಗುವುದಿಲ್ಲ. ಇದು ಶ್ರೀಪಾದ ವಲ್ಲಭರ ಆಜ್ಞೆ ಅಂತ ತಿರುಮಲದಾಸರು ಶಂಕರ ಭಟ್ಟರಿಗೆ ಹೇಳ್ತಾರೆ. ಇಲ್ಲಿಗೆ 5ನೇ ಅಧ್ಯಾಯವನ್ನ ಮುಕ್ತಾಯ ಮಾಡಿದ್ದೀವಿ. 5ನೇ ಅಧ್ಯಾಯದ ಒಂದು ಫಲವನ್ನ ನಾನು ಓದ್ಬಿಟ್ಟು ನಂತರ ಮುಂದೆ 6ನೇ ಅಧ್ಯಾಯಕ್ಕೆ ಸಾಕ್ತೇನೆ. 5ನೇ ಅಧ್ಯಾಯಕ್ಕೆ ಏನು ನಾವು ಒಮ್ಮೊಮ್ಮೆ ದೇವರಿಗೆ ಏನೋ ಒಂದು ಹರಕೆ ಮಾಡ್ಕೊಂಡಿರ್ತೀವಿ. ಆ ಹರಕೆಗಳನ್ನ ಮರ್ತಿರ್ಬೋದು ಅಥವಾ ತೀರ್ಸೋದಕ್ಕೆ ಆಗ್ದಲೇ ಇರ್ಬೋದು. ಅದಾಗ್ದಲೇ ಮರ್ತು ಹೋಗಿ ಆ ಥರ ಆದಾಗ ಅದರಿಂದ ಒದಗುವ ದೋಷ ಏನು ಒದಗತ್ತೆ, ಅದರಿಂದ ಮುಕ್ತಿ ಆಗುತ್ತೆ ಈ ಅಧ್ಯಾಯವನ್ನ ಓದಿದವರಿಗೆ ಅಂತ. ಹಾಗೂ ಗಣಪತಿಯ ಒಂದು ವಿಚಾರ ಬಂದಿದೆ, ಆದ್ರಿಂದ ವಿಘ್ನ ನಿವಾರಣೆ ಕೂಡ ಆಗುತ್ತೆ ಅಂತ ಈ ಒಂದು 5ನೇ ಅಧ್ಯಾಯದ ಫಲಶ್ರುತಿ ಆಗಿದೆ. ಆ ಕಾಣೆಪುರ ಅನ್ನೋ ಒಂದು ನಾನು ಹೇಳಿದ್ನಲ್ಲ, ಗಣಪತಿ ಪ್ರತಿಷ್ಠಾಪನೆ ಆಯಿತು ಆಗ ಅಂತ. ಆ ಒಂದು ದೇವಸ್ಥಾನ ಈಗಲೂ ಕೂಡ ಇದೆ. ಇವಾಗಲೂ ಅಲ್ಲಿ ವಿಶೇಷವಾದ ಒಂದು ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ. ಈಗಲೂ ನಾವು ಅಲ್ಲಿ ಹೋದರೆ ನೋಡ್ಬೋದು. ಅದನ್ನ ಒಂದು ಹೇಳಬೇಕಾಗಿತ್ತು. ನಂತರ 6ನೇ ಅಧ್ಯಾಯಕ್ಕೆ ಸಾಗೋಣ. ಈಗ ನಾನು ಹೇಳ್ದೆ, ಇವಾಗ ಬಾಪನಾರ್ಯರು ಮತ್ತೆ ಶ್ರೀಧರ ಅವಧಾನಿಗಳು ಮುಂದೆ ಪೀಠಿಕಾಪುರಕ್ಕೆ ಹೋಗ್ತಾರೆ ಅಂತ. ಅದು ಹೇಗೆ ಹೋದ್ರು ಅಂತ ಮತ್ತೆ ಮುಂದುವರಿಸೋಣ. ಒಮ್ಮೆ ಪೀಠಿಕಾಪುರದಲ್ಲಿ ಒಂದು ಯಜ್ಞ ನಡೆಯುತ್ತೆ. ಆ ಯಜ್ಞಕ್ಕೆ ಅಧ್ವರ್ಯ ವಹಿಸಕ್ಕೆ ಅಂತ ಬಾಪನಾರ್ಯರನ್ನ ಆಹ್ವಾನ ಮಾಡಲಾಗಿರುತ್ತೆ. ಅದಕ್ಕೆ ಅವರು ಅಲ್ಲಿಗೆ ಹೋಗ್ತಾರೆ. ಅವರು ಯಜ್ಞ ಮಾಡೋದು ಅಂದ್ರೆ ಗೊತ್ತಲ್ಲ ನಮ್ಗಾಗ್ಲೇ. ಅವರು ಗಣಪತಿಯೇ ಸಾಕ್ಷಾತ್ ಬಂದು ಹವಿಸನ್ನ ಸ್ವೀಕರಿಸ್ತಾನೆ ಅಂತ ಒಂದು ಶಕ್ತಿ ಅವರಲ್ಲಿ ಇರುತ್ತೆ. ಹಾಗಾಗಿ ಅವರು ಇಲ್ಲಿ ಪೀಠಿಕಾಪುರದಲ್ಲಿ ಯಜ್ಞ ಮಾಡಿದಾಗ ಏನಾಗತ್ತೆ, ಯಜ್ಞದ ನಂತರ ಕುಂಭವೃಷ್ಟಿ ಮಳೆ ಆಗತ್ತಂತೆ. ಆಗ ಎಲ್ಲರಿಗೂ ಬಹಳ ಸಂತೋಷ ಆಗುತ್ತೆ. ಆಗ ಬಾಪನಾವಧಾನಿಗಳು ನಮ್ಮ ಗ್ರಾಮದಲ್ಲೇ ಇರಬೇಕು ಅಂತ ಕ್ಷತ್ರಿಯರಾದ ವತ್ಸವಾಯಿ ಅಂತ ಅವ್ರನ್ನ ಕರೀತಾರೆ, ನರಸಿಂಹವರ್ಮರು ಪ್ರಾರ್ಥಿಸ್ಕೊಳ್ತಾರೆ. ಅವಧಾನಿಗಳು ಆಹ್ವಾನವನ್ನ ತಿರಸ್ಕರಿಸ್ತಾರೆ. ಅವರು ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾ ಇರ್ತಾರಲ್ಲ, ಅದಕ್ಕೊಂದು ಸಂಭಾವನೆ ಕೊಡ್ತಾರಲ್ಲ, ಅದನ್ನ ಮಾತ್ರ ಅವ್ರು ಸ್ವೀಕರಿಸ್ತಾರೆ ಹೊರತು ಅದ್ರ ಜೊತೆಗೆ ಈ ದ್ರವ್ಯ ಎಲ್ಲ ಕೊಡ್ತಾರೆ, ಅದನ್ನ ಅವರು ಸ್ವೀಕರಿಸ್ತಾ ಇರೋದಿಲ್ಲ. ಅವರು ಬಹಳ ನಿಷ್ಠೆ ಶ್ರದ್ಧೆ, ಅವರು ಬಹಳ ಏನು ಚಾಚು ತಪ್ಪದೆ ಒಂದು ವಿಧಿವಿಧಾನಗಳನ್ನ ಪಾಲಿಸ್ತಾ ಇರ್ತಾರೆ. ಈ ದ್ರವ್ಯ ಶುದ್ಧಿ ಇರುವುದಿಲ್ಲ ಅಂತ ಅವರಿಗೆ ದ್ರವ್ಯಗಳನ್ನ ಸ್ವೀಕರಿಸ್ತಾ ಇರಲ್ಲ ಅವರು. ಆದ್ರೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಇವರು ತಿರಸ್ಕಾರ ಮಾಡ್ತಾರೆ, ನಾನು ಇರೋದಿಲ್ಲ ಅಂತ. ಅವರು ಇರೋದು ಮಲ್ಲಾದಿಪುರದಲ್ಲಿ ಅವ್ರು ಇರ್ತಾರೆ. ಆಗ ಏನಾಗತ್ತೆ, ಈ ವರ್ಮರ್ ಇರ್ತಾರಲ್ಲ, ಅವರ ಮನೆಯ ಒಂದು ಹಸು ಕಪಿಲ ಗೋವು ಅಂತ, ಅಂದ್ರೆ ಕಂದು ಬಣ್ಣದ ಒಂದು ಹಸು ಇರುತ್ತೆ. ಅದ್ರ ಹೆಸರು ಗಾಯತ್ರಿ ಅಂತ. ಆ ಹಸುವು ಬಹಳ ಸಮೃದ್ಧಿಯಾಗಿ ಹಾಲನ್ನು ಕೊಡ್ತಾ ಇರುತ್ತೆ. ಬಹಳ ಸಾಧು ಸ್ವಭಾವದ ಹಸು ಆಗಿರುತ್ತೆ. ಅದೇ ಸಮಯದಲ್ಲಿ ಆ ಹಸುವು ಗಾಯತ್ರಿಯು ಕಾಣೆಯಾಗತ್ತೆ. ಅದು ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗಲ್ಲ. ಎಲ್ಲೋ ಹೋಗ್ಬಿಟ್ಟಿದೆ, ಸಿಗ್ತಾ ಇಲ್ಲ ಅಂತ ಏನು ಇವರು ನರಸಿಂಹ ವರ್ಮರು ಅದ್ರ ಬಗ್ಗೆ ಚಿಂತೆ ಆಗಿರುತ್ತೆ ಅವರಿಗೆ. ಆಗ ಬಾಪನಾರ್ಯರು ಅಲ್ಲೇ ಇರ್ತಾರಲ್ಲ, ಅವರು ಜ್ಯೋತಿಷ್ಯ ಪಂಡಿತರು ಆಗಿರ್ತಾರೆ. ಅದರಿಂದ ವರ್ಮರು ಅದನ್ನ ಪ್ರಶ್ನೆಯನ್ನ ಕೇಳ್ತಾರೆ, ಹಿಂಗೆ ಹಸು ಕಳೆದೋಗಿದೆ ಅಂತ. ಆಗ ಇವರು ನೋಡ್ಬಿಟ್ಟು ಬಾಪನಾರ್ಯರು ಹೇಳ್ತಾರೆ, ನಿಮ್ಮ ಹಸು ಶ್ಯಾಮಲಾಂಬಾಪುರ ಅಂದ್ರೆ ಈಗ ಸಾವರ್ಲಕೋಟ ಅಂತ ಹೇಳ್ತಾರಂತೆ. ಅಲ್ಲಿ ಖಾನ್ ಸಾಹೇಬನ್ ಅಂತ ಒಬ್ಬ ಕಟುಕ ಇದ್ದಾನೆ, ಅವನ ಹತ್ರ ಇದೆ, ತಕ್ಷಣವೇ ಹೋಗದಿದ್ರೆ ಅದು ವಧೆ ಆಗತ್ತೆ ಅದ್ರದ್ದು ಅಂತ ಬಾಪನಾರ್ಯರು ಹೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತಲ್ಲ ಜ್ಯೋತಿಷಾಸ್ತ್ರ, ಅದನ್ನ ನೋಡಿ ಹೇಳ್ತಾರೆ. ಆಗ ಅವರು ನರಸಿಂಹವರ್ಮರು ಹೇಳ್ತಾರೆ, ಗಾಯತ್ರಿ ನೀವು ಹೇಳ್ದ ಹಾಗೆ ಸಿಕ್ಕರೆ ನಾನು ಕೊಡುವ ಒಂದು 3 ಅಳತೆಯ ಭೂಮಿ, ಹಾಗೆ ಒಂದು ನಿವಾಸ ಯೋಗ್ಯವಾದ ಮನೆಯನ್ನ ಕೊಡ್ತೇನೆ ನಿಮ್ಗೆ. ಅದನ್ನ ನೀವು ಸ್ವೀಕಾರ ಮಾಡಬೇಕು. ಅಂದ್ರೆ ಇಲ್ಲೇ ನಮ್ಮ ಗ್ರಾಮದಲ್ಲೇ ಇರಬೇಕು ಅಂತ ಅವ್ರು ಏನು ಬೇಡ್ಕೊಂಡಿದ್ರೋ ಅದಕ್ಕೆ ಅವರು
ನಮ್ಮ ಮನೆಯನ್ನು ಕೂಡ ಕೊಡ್ತೇನೆ, ನೀವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಈಗ ಬಾಪನಾರ್ಯರಿಗೆ ಒಂದು ರೀತಿ ಅವರು ಸ್ವೀಕರಿಸಲ್ಲ, ಇರಲ್ಲ ಅಂತ ಹೇಳಿರ್ತಾರೆ. ಆದರೆ ಈಗ ಅವರಿಗೆ ಒಂದು ಪರಿಸ್ಥಿತಿ ಒದಗಿ ಬರುತ್ತೆ. ಏನಂದ್ರೆ ಈಗ ನಾ ಸ್ವೀಕರಿಸಲ್ಲ ಅಂತ ಹೇಳ್ಬಿಟ್ರೆ, ಅಲ್ಲಿ ಗೋವನ್ನ ಅವರು ಹುಡ್ಕೋಕೆ ಹೋಗೋದಿಲ್ಲ. ಗೋವನ್ನು ವಾಪಸ್ ಕರ್ಕೊಂಬರಕ್ ಹೋಗಲ್ಲ. ಆ ಕಟುಕ ಅದರ ಹತ್ಯೆ ಮಾಡ್ತಾನೆ. ಅದರ ಒಂದು ಪಾಪ ಇವ್ರಿಗೆ ಬರುತ್ತೆ. ಯಾರಿಗೆ? ಬಾಪನಾರ್ಯರಿಗೆ. ಅವ್ರಿಗೆ ಅದಕ್ಕೆ ಯೋಚನೆ ಮಾಡ್ತಾರೆ. ಈ ಗೋಹತ್ಯ ಪಾಪ ಅಲ್ಲಿ ಒಂದು ಹಸು ವಧೆ ಆಗುತ್ತೆ. ಅದನ್ನ ತಪ್ಸೋದೇ ಸರಿಯಾದ ಮಾರ್ಗ ಇವಾಗ, ಸರಿಯಾದ ಒಂದು ನಿರ್ಧಾರ ಅಂತ. ನನ್ ಬಹುಮಾನ ತಗೊಂಡ್ರೂ ಪರವಾಗಿಲ್ಲ, ಹಸು ರಕ್ಷಣೆ ಆಗುತ್ತೆ ಅದರಿಂದ ಅಂತ ಅವರು ಯೋಚನೆ ಮಾಡಿ ನಿರ್ಧಾರ ಮಾಡಿ ಅದಕ್ಕೆ ಒಪ್ಕೊಳ್ತಾರೆ. ಅವರು ಒಪ್ಕೊಳ್ತಾರೆ. ಆಗ ಹಸುವನ್ನ ವಾಪಸ್ ಕರೆದುಕೊಂಡು ಬರ್ತಾರೆ. ಹಸುವಿನ ರಕ್ಷಣೆ ಆಗತ್ತೆ. ಪೀಠಿಕಾಪುರದ ಅದೃಷ್ಟ ಕುಲಾಯಿಸ್ತು ಅಂತ ಬರೀತಾರೆ ನೋಡಿ. ಅಂದ್ರೆ ಅವರು ಬಾಪನಾರ್ಯರು ಅಲ್ಲಿಗೆ ಇರೋದಕ್ಕೆ ಒಪ್ಕೊಂಡಿದ್ದು ಪೀಠಿಕಾಪುರದ ಒಂದು ಅದೃಷ್ಟ ಅಂತ. ಅಂದ್ರೆ ಅವರು ಎಂಥವ್ರು ಅಂತ ನಾವು ಯೋಚನೆ ಮಾಡಬೇಕು. ಅವರಿಗೆ ನರಸಿಂಹವರ್ಮರು ಹೇಳ್ದಾಗೆ 3 ಅಳತೆ ಭೂಮಿ ಕೊಡ್ತಾರೆ. ವಾಸಯೋಗ್ಯವಾದ ಒಂದು ಮನೇನೂ ಕೂಡ ಕೊಡ್ತಾರೆ. ಬಾಪನಾರ್ಯರಿಗೆ ಒಬ್ಬ ಮಗ ಹಾಗೆ ಒಬ್ಬ ಮಗಳು ಇರ್ತಾರೆ. ವೆಂಕಾವಧಾನಿ ಅಂತ ಮಗನ ಹೆಸರು, ಸುಮತಿ ಅಂತ ಒಬ್ಬ ಮಗಳು ಕೂಡ ಇರ್ತಾರೆ. ಸುಮತಿ ಜಾತಕದಲ್ಲಿ ಅವ್ರ ಎಲ್ಲಾ ಶುಭ ಲಕ್ಷಣಗಳು ಇರುತ್ತಂತೆ. ಆಕೆಯ ನಡಿಗೆ ಮಹಾರಾಣಿಯ ನಡಿಗೆ ಹಾಗೆ ಇರುತ್ತಂತೆ. ಅದಕ್ಕೋಸ್ಕರ ಅವರು ಮಗಳಿಗೆ ಸುಮತಿ ಮಹಾರಾಣಿ ಅಂತ ಹೆಸರಿಡ್ತಾರಂತೆ. ಆರ್ಯರು ಈ ರೀತಿ ನಾಮಕರಣ ಮಾಡಿರ್ತಾರೆ. ಅವರ ಕೀರ್ತಿ ಪೀಠಿಕಾಪುರದಲ್ಲಿ ಹಾಗೂ ಎಲ್ಲ ಊರುಗಳಲ್ಲಿ ಬಹಳ ಶೀಘ್ರದಲ್ಲಿಯೇ ಹರಡುತ್ತೆ ಅಂತ ಹೇಳ್ತಾರೆ. ಹೀಗೆ ಇರುವಾಗ ಗೋದಾವರಿ ಪ್ರಾಂತ್ಯದಿಂದ ಅದೇ ಆಯಿನವಿಲ್ಲಿ ಗ್ರಾಮ, ಅಂದ್ರೆ ನಾವು ಕೇಳಿದ್ವಲ್ಲ, ಬಾಪನಾರ್ಯರು ಹೋಗಿ ಅಲ್ಲಿ ಸ್ವರ್ಣ ಗಣಪತಿ ಹೋಮ ಮಾಡಿದ್ರು ಅಂತ, ಆ ಗ್ರಾಮವೇ. ಅಲ್ಲಿ ಒಬ್ಬ ಗಂಟಿಗೋಟ ಎಂಬ ಮನೆತನದ ಅಪ್ಪಲ ಲಕ್ಷ್ಮೀ ನರಸಿಂಹರಾಜ ಶರ್ಮ ಅಂತ ಒಬ್ಬ ಬ್ರಾಹ್ಮಣ ಬಾಲಕನು ಇರ್ತಾನೆ. ಆತನು ಪೀಠಿಕಾಪುರಕ್ಕೆ ಬರ್ತಾನೆ. ಆತನದು ಭಾರದ್ವಾಜ ಗೋತ್ರ, ಆಪಸ್ತಂಭ ಸೂತ್ರ, ವೆಲನಾಟಿ ವೈದಿಕ ಶಾಖೆ ಬ್ರಾಹ್ಮಣರು ಅಂತ ಹೇಳ್ತಾರೆ. ಆತನಂದು ಏನು ವಿಶೇಷ ಅಂತಂದ್ರೆ, ಆತನ ಮನೆಯಲ್ಲಿ ಕಾಲಾಗ್ನಿ ಶಮನ ದತ್ತ ಅಂತ ಒಂದು ದತ್ತನ ವಿಗ್ರಹ ಇರುತ್ತೆ. ಅಂದ್ರೆ ದತ್ತಾತ್ರೇಯರ ಅವತಾರ ಅಂದ್ರೆ ನಾವು ದತ್ತಾತ್ರೇಯರು ಮೊದಲು, ನಂತರ ಮೊದಲನೇ ಅವತಾರ ದತ್ತಾತ್ರೇಯರದು ಶ್ರೀಪಾದ ವಲ್ಲಭರು, ನಂತರ ನರಸಿಂಹ ಸರಸ್ವತಿಗಳು, ಹೀಗೆಲ್ಲ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ದತ್ತಾತ್ರೇಯನ 16 ಅವತಾರ ಅಂತ ಬೇರೆ ಬೇರೆ ಅವತಾರನ ಹೇಳ್ತಾರೆ. ಅದು ಏನಂದ್ರೆ ಸ್ವತಃ ದತ್ತಾತ್ರೇಯನೇ, ಮೂಲ ದತ್ತಾತ್ರೇಯನೇ ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ತೋರಿಸಿದಂತ ಒಂದು ಬೇರೆ ಬೇರೆ ರೂಪಗಳು ಅಂತ ಹೇಳ್ತಾರೆ. ಅದರಲ್ಲಿ ಈ ಕಾಲಾಗ್ನಿ ಶಮನ ದತ್ತ ಅಂತ ಒಂದು ರೂಪ, ಅದರ ಒಂದು ವಿಗ್ರಹ ಇರುತ್ತೆ. ಅದನ್ನ ಆತ ಪೂಜೆ ಮಾಡ್ತಾ ಇರ್ತಾರೆ. ಕಾಲಾಗ್ನಿ ಶಮನ ಅಂತಂದ್ರೆ ಈ ಒಂದು ಕಾಲಗೆ ಕಾಲನೇ ಕರುಣಾಸಾಗರ ಅಂತ ಹೇಳ್ತೀವಲ್ಲ ನಾವು. ಮಾಲಾಪುರ ನುಲೆ ಪುರವಾಸನೆ ಅಂತ ಒಂದು ಹಾಡಲ್ಲಿ ಹೇಳ್ತೀವಿ, ಅಪ್ಪನ ಹಾಡಲ್ಲಿ. ಅಂದ್ರೆ ಕಾಲಗೆ ಕಾಲನು ದತ್ತನು, ಅಂದ್ರೆ ಕಾಲ ಅನ್ನೋದು ಅವನಿಗೆ ಶರಣಾಗತಿ ಆಗಿರುವಂಥದ್ದು. ಕಾಲವು ಅವನು ಹೇಳ್ದ ಹಾಗೆ ಕೇಳುತ್ತೆ ಅಂತ. ಅಂತ ಒಂದು ಆ ದತ್ತಾತ್ರೇಯನ ರೂಪ ಅದು. ಕಾಲಾಗ್ನಿ ಶಮನ ದತ್ತನ ಪೂಜೆ ಮಾಡ್ತಿರ್ಬೇಕಾದ್ರೆ ಅದು ಏನ್ ವಿಶೇಷ ಅಂದ್ರೆ, ಆ ವಿಗ್ರಹ ರಾಜಶರ್ಮರೊಂದಿಗೆ ಸ್ಪಷ್ಟವಾಗಿ ಮಾತಾಡುತ್ತಂತೆ. ಏನೋ ಆದೇಶ ಕೊಡುವುದಿದ್ರೆ ಆದೇಶಗಳನ್ನ ಕೊಡುತ್ತಾ ಇತ್ತಂತೆ. ಆ ರಾಜಶರ್ಮರಿಗೆ ಚಿಕ್ಕಂದಿನಲ್ಲೇ ತಾಯಿ ತಂದೆ ಇರೋದಿಲ್ವಂತೆ. ಹೀಗೆ ಒಂದು ದಿನ, ಆದ್ರೆ ಆತ ದಿನಾಗ್ಲೂ ಕಾಲಾಗ್ನಿ ಶಮನ ದತ್ತನ ಪೂಜೆ ಮಾಡ್ತಾ ಇರ್ತಾರೆ. ಒಂದು ದಿನ ಹೀಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಆ ಕಾಲಾಗ್ನಿ ಶಮನ ದತ್ತ ವಿಗ್ರಹವು ಮಾತಾಡಿ ಪೀಠಿಕಾಪುರಕ್ಕೆ ಹೋಗಿ ಅಲ್ಲಿ ಹರಿತಸ ಗೋತ್ರದ, ಆಪಸ್ತಂಭ ಸೂತ್ರದ, ವೆಲನಾಟಿ ವೈದಿಕ ಶಾಖೆಯ ಬಾಪನಾವಧಾನಿಗಳ ಹತ್ತಿರ ನಿನ್ನ ವಿದ್ಯೆಯನ್ನು ಪೂರ್ಣಗೊಳಿಸಬೇಕು ಅಂತ ಆದೇಶ ನೀಡುತ್ತಂತೆ. ಅದರಂತೆ ಅವರು ಪೀಠಿಕಾಪುರಕ್ಕೆ ಬರ್ತಾರೆ. ಬಾಪನಾವಧಾನಿಗಳನ್ನ ಕಾಣ್ತಾರೆ. ದತ್ತನ ಆದೇಶದಂತೆ ನಿಮ್ಮ ಹತ್ತಿರ ವಿದ್ಯೆಗಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿ ಹೇಗೆ ಅವ್ರಿಗೇನು ಅಲ್ಲಿ ಮನೆ ಇರೋದಿಲ್ಲ, ಅಲ್ಲೇನೂ ಊಟದ ವ್ಯವಸ್ಥೆ ಇರೋದಿಲ್ಲ. ಅವರು ಹೇಳ್ತಾರೆ, ನಾನು ವಾರ ಅನ್ನ ಮಾಡಿಕೊಂಡು ಇರ್ತೇನೆ, ವಿದ್ಯೆ ಕಲಿತೀನಿ ಅಂತ ಹೇಳ್ತಾರೆ ರಾಜಶರ್ಮರು. ಅಂದ್ರೆ ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಊಟವನ್ನ ಗೊತ್ತು ಮಾಡಿಕೊಂಡು ಮಾಡ್ತಾರಲ್ಲ ಅದು. ಈ ದಿನ ನಿಮ್ಮ ಮನೇಲಿ ಮಾಡ್ತೀನಿ ಮುಂಚೆನೆ ಗೊತ್ತು ಮಾಡ್ಕೊಂಡಿರ್ತಾರೆ. ಅದು 7 ದಿನ ಕೂಡ ಒಂದೊಂದು ದಿನ ಒಬ್ಬೊಬ್ಬರು ಮನೆಗೆ ಹೋಗೋದು. ಆ ರೀತಿ ಇರ್ತೇನೆ ಅಂತ ರಾಜಶರ್ಮರು ಹೇಳ್ತಾರೆ.
ಆದರೆ ಬಾಪನ್ಯಾರ್ಯರು ಅದಕ್ಕೆ ಒಪ್ಪಲ್ಲ, ನಮ್ಮನೇಲೇ ನೀನು ಇರು ಅಂತ ರಾಜಶರ್ಮರನ್ನ ಅವ್ರ ಮನೆಯಲ್ಲೇ ಉಳಿಸ್ಕೊಂಡು ವಿದ್ಯೆಯನ್ನ ಅವರ ಮುಂದಿನ ಒಂದು ವಿದ್ಯೆಯನ್ನ ಕಲಿಸ್ಕೊಡ್ತಾರೆ. ಬಾಪನಾರ್ಯರು ಏನ್ ಮಾಡ್ತಿರ್ತಾರೆ, ಶನಿ ಪ್ರದೋಷ ಸಮಯದಲ್ಲಿ ಶಿವಾರಾಧನೆಯನ್ನ ಮಾಡ್ತಾ ಇರ್ತಾರೆ. ಈ ಶನಿ ಪ್ರದೋಷ ಅಂತನ್ನೋದು ಬಹಳ ಮಹತ್ವವಾದ ಒಂದು ಪೂಜೆ. ಇದರ ಬಗ್ಗೆ ಕಳೆದ ಒಂದೆರಡು ಸಂಚಿಕೆಗಳ ಹಿಂದೆ ಸ್ವಲ್ಪ ಬಂದಿತ್ತು. ಅಂದ್ರೆ ಯಶೋದೆಗೆ ಕೃಷ್ಣನ ಮಗನು ಹೇಗಾದ ಅಂದ್ರೆ, ಶನಿ ಪ್ರದೋಷದ ಸಮಯದಲ್ಲಿ ಶಿವಾರಾಧನೆಯನ್ನ ಮಾಡಿದ ಫಲದಿಂದ, ಪೂರ್ವ ಫಲದಿಂದ ಕೃಷ್ಣನನ್ನ ಬೆಳೆಸುವ ಅದೃಷ್ಟ ಯಶೋದೆಗೆ ಸಿಕ್ಕಿತ್ತು ಅಂತ. ಅಂದ್ರೆ ಶಿವಾರಾಧನೆಗೆ ಅಂತ ಒಂದು ಮಹತ್ವ ಇದೆ ಅಂತ ಶಿವಾರಾಧನೆ ಕಥೆಯನ್ನ ನಾನು ಹೇಳಿದ್ದೆ. ಆ ಆ ಅದನ್ನ ಅವರು ಬಾಪನಾರ್ಯರು ಅವರ ಮನೆಯಲ್ಲಿ ತಪ್ಪದೆ ಮಾಡ್ತಾ ಇರ್ತಾರೆ. ಅವರು ಮಾಡಬೇಕಾದ್ರೆ ಅಲ್ಲಿಗೆ ನರಸಿಂಹವರ್ಮರು, ವೆಂಕಟಪ್ಪ ಶ್ರೇಷ್ಠಿಗಳು ಮತ್ತೆ ಬೇರೆ ಇತರರು ಸಾಕಷ್ಟು ಜನರು ಬಂದು ಆ, ಪ್ರತಿ ಬಾರಿ ಅವ್ರು ಮಾಡ್ಬೇಕಾದ್ರೆ ಬರ್ತಾ ಇರ್ತಾರೆ. ಹೀಗೆ ಒಮ್ಮೆ ಶನಿ ಪ್ರದೋಷದಲ್ಲಿ ಶಿವಾರಾಧನೆ ಮಾಡಿದ ನಂತರ ಮಾಡಬೇಕಾದ್ರೆ, ಮಾಡಿದ ನಂತರ ಪೂಜೆ ಎಲ್ಲ ಆದ್ಮೇಲೆ ಅಲ್ಲಿ ಕುಕ್ಕಟೇಶ್ವರ ಶಿವಲಿಂಗದಿಂದ ಒಂದ್ ರೀತಿ ವಿದ್ಯುಲ್ಲತೆ ಬೆಳಕು ಹೊರಗೆ ಬರುತ್ತೆ. ಹಾಗೇನೆ ಒಂದು ಗಂಭೀರ ವಾಣಿ ಕೇಳಿಸುತ್ತೆ. ಇಲ್ಲಿ ಶನಿ ಪ್ರದೋಷ ಅಂದ್ರೆ ಈ ಪ್ರದೋಷ ಏನು ಬರುತ್ತೆ ನಮ್ಗೆ, ಆ ಪ್ರದೋಷ ಶನಿವಾರ ಬಂದ್ರೆ ಅದು ಶನಿ ಪ್ರದೋಷ ಅಂತ ಕರೀತಾರೆ, ಸೋಮವಾರ ಬಂದ್ರೆ ಸೋಮ ಪ್ರದೋಷ ಅಂತ ಕರೀತಾರೆ. ಹೀಗೆ ಆ ಶನಿ ಪ್ರದೋಷ ಮಾಡ್ತಾ ಇರ್ಬೇಕಾದ್ರೆ ಅವರು ಆ ಕುಕ್ಕಟೇಶ್ವರ ಅಂತ ಬಹಳ ಪ್ರಸಿದ್ಧವಾದ ಪುರಾತನವಾದ ಈಶ್ವರ ದೇವಸ್ಥಾನ ಈಗಲೂ ಇದೆ ಪಿಟಿಕಾಪುರದಲ್ಲಿ. ಆ ಒಂದು ಶಿವಲಿಂಗಕ್ಕೆ ಅವರು ಪೂಜೆಯನ್ನ ಮಾಡ್ತಾ ಇರ್ತಾರೆ. ಆ ಶಿವಲಿಂಗದಿಂದ ಒಂದ್ ರೀತಿ ಬೆಳಕು ಬಂದು ವಾಣಿ ಕೇಳಿಸುತ್ತೆ. ಅದು ಎಲ್ಲರಿಗೂ ಕೇಳಿಸುತ್ತೆ, ಒಬ್ರಿಗೆ ಇಬ್ರಿಗೆ ಅಲ್ಲ, ಅಲ್ಲಿ ಇದ್ದವರಿಗೆಲ್ಲ ಕೇಳುತ್ತೆ ವಾಣಿ. ಏನು ಅಂದ್ರೆ ಬಾಪನಾರ್ಯರಿಗೆ ಹೇಳುತ್ತೆ ಆ ಶಿವಲಿಂಗ, ಮಗು ಬಾಪನಾರ್ಯ, ನಿನ್ನ ಮಗಳು ಸುಮತಿ ಮಹಾರಾಣಿಯನ್ನ ಅಪ್ಪಲರಾಜ ಶರ್ಮರಿಗೆ ಕೊಟ್ಟು ವಿವಾಹ ಮಾಡು ಅಂತ ಹೇಳುತ್ತೆ. ಈ ಎಲ್ಲ ಇದು ದತ್ತಪ್ರಭುಗಳ ನಿರ್ಣಯ, ಇದನ್ನ ಮೀರೋ ಹಾಗಿಲ್ಲ, ಇದರಿಂದ ಲೋಕ ಕಲ್ಯಾಣ ಆಗತ್ತೆ, ಯಾರಿಗೂ ಆ ದತ್ತಪ್ರಭುಗಳ ನಿಯಮವನ್ನು ಮೀರಲು ಸಾಧ್ಯ ಇಲ್ಲ, ಅಧಿಕಾರ ಇಲ್ಲ ಅಂತ ಹೇಳುತ್ತೆ. ಚರಾಚರ ಸೃಷ್ಟಿಯಲ್ಲಿ ಯಾರಿಗೂ ಕೂಡ ಅವರ ನಿಯಮವನ್ನು ಮೀರುವ ಅಧಿಕಾರ ಖಂಡಿತ ಇಲ್ಲ ಅಂತ ಹೇಳುತ್ತೆ. ಎಲ್ಲರ ಕಿವಿಗಳಿಗೂ, ವೆಂಕಟಪ್ಪ ಶ್ರೇಷ್ಠಿಗಳಿಗೂ ಕಿವಿಗೆ ಬೀಳುತ್ತೆ, ನರಸಿಂಹವರ್ಮರಿಗೂ, ಇದ್ದ ಎಲ್ಲರಿಗೂ ಇದು ಕೇಳಿಸ್ಬಿಟ್ಟು ಎಲ್ಲರಿಗೂ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಈಗ ರಾಜಶರ್ಮರು ಅವರ ಮನೆಯಲ್ಲೇ ಇರ್ತಾರೆ. ಆ ಬಾಪನಾರ್ಯರ ಹತ್ರನೇ ವಿದ್ಯೆ ಕಲಿತಾ ಇರ್ತಾರೆ. ಅವರಿಗೆ ತಂದೆ ತಾಯಿ ಇರೋದಿಲ್ಲ. ಅವರು ಆಯಿನವಲ್ಲಿ ಗ್ರಾಮದಿಂದ ಬಂದಿರ್ತಾರೆ. ಅಲ್ಲಿ ಆಯಿನವಿಲ್ಲಿಯಲ್ಲಿ ಇನ್ಯಾರಾದ್ರೂ ರಾಜಶರ್ಮರ ಬಂಧು ಬಳಗ, ಅವರ ಒಂದು ಗೊತ್ತಿರೋರಿಗೆ ವರ್ತಮಾನವನ್ನ ಕಳಿಸ್ತಾರೆ, ಈ ರೀತಿ ರಾಜಶರ್ಮ ಹಾಗೂ ಸುಮತಿ ಮಹಾರಾಣಿಯರ ವಿವಾಹ ನಿಶ್ಚಯ ಆಗಿದೆ ಅಂತ. ರಾಜಶರ್ಮರಿಗೆ ವಿವಾಹ ಮಾಡಿಕೊಡ್ಬೇಕು ಅಂದ್ರೆ ಬಾಪನಾರ್ಯರು, ಅವರಿಗೆ ಮನೆ ಇರೋದಿಲ್ಲ, ಒಂದು ವಾಸ ಮಾಡಲು ಮನೆ ಕೂಡ ಇರೋದಿಲ್ಲ ಅಲ್ಲಿ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಎಲ್ಲರಿಗೂ ಒಂಚೂರು ಮನಸ್ಸಿಗೆ ಕಸಿವಿಸಿ ಆಗತ್ತೆ. ಆಗ ವೆಂಕಟಪ್ಪ ಶ್ರೇಷ್ಠಿಗಳು ಹೇಳ್ತಾರೆ, ಅವರಿಗೆ ಬಹಳ ಮನೆಗಳು ಇರುತ್ತೆ, ಅದರಲ್ಲಿ ಒಂದನ್ನ ನಾನು ರಾಜಶರ್ಮರಿಗೆ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ರಾಜಶರ್ಮರು ದಾನವನ್ನು ಸ್ವೀಕರಿಸಲು ಇಷ್ಟಪಡಲ್ಲ. ಈ ಬಾಪನಾರ್ಯರು ಎಷ್ಟು ನಿಷ್ಠೆ ನಿಯಮನೋ, ರಾಜಶರ್ಮರು ಅಷ್ಟೇ ನಿಷ್ಠೆ ನಿಯಮ. ಅವರು ಏನೇ ಇದ್ರೂ ನಾನು ಆ ದಾನವನ್ನು ಸ್ವೀಕರಿಸಲು ಇಷ್ಟಪಡೋದಿಲ್ಲ. ಶ್ರೇಷ್ಠಿಯವರು ರಾಜಶರ್ಮರ ಒಂದು ಬಂಧು ಬಳಗದೊಂದಿಗೆ ಮಾತಾಡ್ತಾರೆ. ಮಾತಾಡ್ಬಿಟ್ಟು ಇವ್ರಿಗೇನಾದ್ರೂ ಪಿತ್ರಾರ್ಜಿತ ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಅವರಿಗೆ ಒಂದು ಸ್ವಲ್ಪ ಆಸ್ತಿ ಇರುತ್ತೆ, ಪಿತ್ರಾರ್ಜಿತ ಆಸ್ತಿ. ಅದನ್ನ ಮಾರಿದ್ರೆ ಏನು 1 ವರಹ ಬರುತ್ತಂತೆ, ಅಷ್ಟು ಆಸ್ತಿ ಇರುತ್ತೆ. ಅದನ್ನ ಮಾರೋದು ಅಂತ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆಮೇಲೆ ಶ್ರೇಷ್ಠಿಯವರ ಮನೆ ಏನು ಕೊಡ್ತೀನಿ ಅಂತ ಹೇಳಿದ್ರು, ಅವರಿಗೆ ಬಹಳ ಮನೆ ಇತ್ತು. ಅವರ ಒಂದು ಮನೆಗೆ ಎಷ್ಟಾಗ್ಬೋದು ಅಂದಾಜು ಅಂತ ಲೆಕ್ಕ ಹಾಕ್ತಾರೆ. 12 ವರಹಗಳಾಗತ್ತೆ ಅಂತ ತೀರ್ಮಾನ ಮಾಡ್ತಾರೆ. ಈಗ ರಾಜಶರ್ಮರ ಹತ್ರ ಇರೋದು 1 ವರಹ ಮಾತ್ರ, ಇವರ ಮನೆಗೆ 12 ವರಹ ಆಗತ್ತೆ. ಕಡಿಮೆ ಬಿದ್ದಿರುವ 11 ವರಹ ಕೊಡಲು ಸಾಧ್ಯ ಇಲ್ಲ ನನಗೆ ಅಂತ ರಾಜಶರ್ಮರು ಹೇಳ್ತಾರೆ. ದಾನವಾಗಿ ಸ್ವೀಕರಿಸಲು ನಿಮಗೆ ಅಭ್ಯಂತರ ಇರುವುದರಿಂದ ನೀವು 1 ವರಹ ಕೊಟ್ಟು ಗೃಹವನ್ನ ಖರೀದಿಸಿರಿ ಅಂತ ಶ್ರೇಷ್ಠಿಗಳು ಹೇಳ್ತಾರೆ. ಇದು ಧರ್ಮಸಮ್ಮತವೇ ಆಗಿರುತ್ತೆ ಅಂತ ಎಲ್ಲರೂ ತೀರ್ಮಾನಕ್ಕೆ ಬರ್ತಾರೆ. ಆದ್ರಿಂದ ಅವರು ಅದನ್ನ ತಗೋತಾರೆ. ಸುಮತಿ ಮಹಾರಾಣಿ ಹಾಗೂ
ಅಪ್ಪಲ ನರಸಿಂಹ ಲಕ್ಷ್ಮೀ ನರಸಿಂಹರಾಜ ಶರ್ಮರಿಗೆ ಮಹಾಪಂಡಿತರ ವೇದಘೋಷ ಮಂಗಳವಾದ್ಯಗಳ ಒಂದು ವಿಜೃಂಭಣೆಯಿಂದ ವೈಭವೋಪೇತವಾಗಿ ವಿವಾಹ ನೆರವೇರುತ್ತೆ. ಈಗ ಶ್ರೀಪಾದ ವಲ್ಲಭರ ಅವತಾರ ಯಾಕೆ ಆಗಿದೆ ಅಂದ್ರೆ ಅಜ್ಞಾನ ಮತ್ತು ಅಂಧಕಾರಗಳನ್ನ ಮಾರ್ಪಾಡು ಮಾಡಲು ಸಂಭವಿಸಿದೆ ಅಂತ ಹೇಳ್ತಾರೆ. ಹಾಗಾಗಿ ಆಧ್ಯಾತ್ಮಿಕ ಹಾಗೂ ಭೌತಿಕ ಪ್ರಗತಿಗಳ ಕುಂಟುತನ ಕುಂಟುತನದ ರೂಪವನ್ನ ಮಾರ್ಪಾಡು ಮಾಡಲು ಕೂಡ ಸಂಭವಿಸಿದೆ. ಇದನ್ನ ಕಾರ್ಯರೂಪಕ್ಕೆ ತರಲು ದತ್ತಪ್ರಭುಗಳು ಕಾಲ ಮತ್ತು ಕರ್ಮ ದೇವತೆಗಳಿಗೆ ಆಜ್ಞಾಪಿಸ್ತಾರಂತೆ. ಏನು ಅಂತಂದ್ರೆ ಸುಮತಿ ಮಹಾರಾಣಿ ಹಾಗೂ ಅಪ್ಪಲರಾಜ ಶರ್ಮರಿಗೆ ಮೊದಲು ಹುಟ್ಟಿದ ಇಬ್ಬರು ಮಕ್ಕಳಲ್ಲಿ ಒಬ್ಬರು ಒಂದು ಅಜ್ಞಾನ ಪ್ರತೀಕವಾಗಿ, ಇನ್ನೊಂದು ಅಂಧಕಾರ ಪ್ರತೀಕವಾಗಿ ಒಬ್ಬ ಕುರುಡು ಮಗ ಹುಟ್ಟುತ್ತಾನೆ. ಹಾಗೇನೆ ಒಬ್ಬ ಕುಂಟು ಮಗ ಹುಟ್ಟುತ್ತಾನಂತೆ. ಈ ರೀತಿ ಆಗೋಯ್ತು ನೋಡಿ. ಇದೆಷ್ಟು ವಿಚಿತ್ರ ಅಂತಂದ್ರೆ ಏನು ಆ ಕುಕ್ಕುಟೇಶ್ವರ ಲಿಂಗವೇ ಒಂದು ಆಜ್ಞೆ ಮಾಡಿ ಇದು ದತ್ತಪ್ರಭುಗಳ ಇಚ್ಛೆ ಅಂತ ಹೇಳಿ ವಿವಾಹ ಅಷ್ಟೊಂದು ಎಲ್ಲರೂ ಸೇರಿ ನಿರ್ಣಯ ಮಾಡಿ ಅವರಿಗೆ ಮನೆಯನ್ನ ಕೊಡಿಸಿ ಹೇಗೋ ಮಾಡಿ ಎಷ್ಟು ವಿಜೃಂಭಣೆಯಿಂದ ವಿವಾಹ ಮಾಡಿದ್ರೆ, ಮೊದಲು ಹೀಗೆ ಅವರಿಗೆ ಹುಟ್ಟಿದ ಮಕ್ಕಳು ಪಾಪ ಒಬ್ಬರು ಕುರುಡರು ಹಾಗೂ ಒಬ್ಬ ಮಗ ಕುಂಟ ಬಾಲಕನು ಹುಟ್ಟುತ್ತಾನೆ ಅಂದ್ರೆ ಅವ್ರಿಗೆ ಎಷ್ಟು ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನು ಓ ದೇವರೇ ಮಾಡಿದಾನೆ ಅಂದ್ರೆ ಅಲ್ಲಿ ಯಾವ ರೀತಿನೂ ತೊಂದರೆನೇ ಇರೋದಿಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಶ್ರೀಪಾದ ವಲ್ಲಭರ ಆಜ್ಞೆ ಮೇರೆಗೆ ಆ ರೀತಿ ಮಕ್ಕಳು ಹುಟ್ಟುತ್ತಾರಂತೆ ಅವರಿಬ್ಬರಿಗೆ. ಇದು ಅವರಿಗೆ ಸುಮತಿ ಮಹಾರಾಣಿ ಅವರಿಗೆ ರಾಜಶರ್ಮರಿಗೆ ಬಹಳ ದುಃಖ ಆಗ್ಬಿಡುತ್ತೆ. ಇದೇನು ಹೀಗಾಗೋಯ್ತಲ್ಲ ಅಂತ. ಆಗ ಆಯಿನವಿಲ್ಲಿ ಅಲ್ಲಿ ಕೂಡ ಒಂದು ಸ್ವಯಂಭೂ ವಿಘ್ನೇಶ್ವರ ಇದೆ. ಅಲ್ಲೂ ವಿಘ್ನೇಶ್ವರ ದೇವಸ್ಥಾನ ಇದೆ, ಈಗಲೂ ಕೂಡ ಇದೆ. ಬಹಳ ಚೆನ್ನಾಗಿ ಪೂಜೆ ನಡೆಯುತ್ತೆ. ನಾನು ನೋಡಿದೆ ಈಗ ಸ್ವಲ್ಪ ದಿನಗಳ ಕೆಳಗಷ್ಟೇ ಅಲ್ಲಿ 2 ಲಕ್ಷ ಒಂದು ಲೇಖನಿಗಳನ್ನ ಪೆನ್ನುಗಳನ್ನ ದೇವರ ಮುಂದೆ ಇಟ್ಟು ವಿಘ್ನೇಶ್ವರನ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನ ವಿದ್ಯಾರ್ಥಿಗಳಿಗೆ ಹಂಚಿದರಂತೆ. ಈಗಲೂ ಕೂಡ ಅಷ್ಟು ಚೆನ್ನಾಗಿ ಅಲ್ಲಿ ಪೂಜೆ ನಡೆಯುತ್ತೆ. ಆಗಿನ ಎಷ್ಟು ಯಾವ ಕಾಲದಿಂದನೋ ಇದೆ ಅದು ಗೊತ್ತಿಲ್ಲ. ಆಗ ಆ ಕಾಲದಲ್ಲೂ ಕೂಡ ಆಯಿನವೆಲ್ಲಿ ಅಲ್ಲಿ ಆ ವಿಘ್ನೇಶ್ವರನಿಗೆ ಅವರ ಬಂಧುಗಳು ವಿಘ್ನೇಶ್ವರನ ಪೂಜೆ ಮಾಡಿಸಿ ಮಹಾಪ್ರಸಾದವನ್ನ ತೆಗೆದುಕೊಂಡು ಪೀಠಿಕಾಪುರಕ್ಕೆ ಬರ್ತಾರಂತೆ. ಆ ಪ್ರಸಾದವನ್ನ ಸುಮತಿ ಮಹಾರಾಣಿ ಹಾಗೂ ರಾಜಶರ್ಮರು ಸ್ವೀಕಾರ ಮಾಡ್ತಾರೆ. ಆ ಸ್ವೀಕಾರ ಮಾಡಿದ ದಿನನೇ ಸುಮತಿ ಮಹಾರಾಣಿಗೆ ಸ್ವಪ್ನವಾಗತ್ತೆ. ಸ್ವಪ್ನದಲ್ಲಿ ಐರಾವತದ ದರ್ಶನ ಆಗುತ್ತೆ. ಮಾರನೇ ದಿನ ರಾತ್ರಿ ಸ್ವಪ್ನದಲ್ಲಿ ಶಂಖ, ಚಕ್ರ, ಗದೆ, ಕಮಲ, ತ್ರಿಶೂಲ ಹೀಗೆ ವಿವಿಧ ದೇವತೆಗಳು, ಸಿದ್ಧರು, ಯೋಗಿಗಳು ಹೀಗೆ ಸಾಕಷ್ಟು ದರ್ಶನಗಳಾಗೋಗ್ಬಿಡುತ್ತಂತೆ. ದಿನಗಳು ಕಳೀತಾ ಕಳೀತಾ ಈ ಥರ ದಿವ್ಯ ದರ್ಶನಗಳು ಅವರಿಗೆ ಕನಸಿನಲ್ಲಿ ಆಗ್ತಿದ್ದು ಜಾಗೃತವಾಗಿದ್ದಾಗಲೇ ಆಗಕ್ಕೆ ಶುರುವಾಗ್ಬಿಡುತ್ತಂತೆ. ಕಣ್ಣು ಮುಚ್ಚಿದ್ರೆ ಸಾಕು, ಒಂದು ರೀತಿ ತಪಸ್ಸಿನ ಸಮಾಧಿಯಲ್ಲಿ ಇರುವಂಥ ಯೋಗಿ ಮುನಿಗಳು ಮೊದಲಾದವರು, ದಿವ್ಯ ಒಂದು ತೇಜಸ್ಸಿನಿಂದ ಇರುವಂಥ ಯೋಗಿಗಳು ಹೀಗೆ ಕಾಣಿಸ್ತಾನೆ ಇರುತ್ತೆ ಆಕೆಗೆ. ಈ ವಿಷಯವನ್ನ ಆಕೆ ಅವರ ತಂದೆಯವರಿಗೆ ಹೇಳ್ತಾರೆ. ಬಾಪನಾರ್ಯರಿಗೆ ಪ್ರಶ್ನಿಸ್ತಾಳೆ ಹೀಗೆ ಆಗ್ತಾ ಇದೆ ಅಂತ. ಅದಕ್ಕೆ ಬಾಪನಾರ್ಯರು ಇದೆಲ್ಲ ಶುಭ ಲಕ್ಷಣ ಕಣಮ್ಮ, ಮಹಾಪುರುಷ ನಿನ್ನಲ್ಲಿ ಜನನವನ್ನ ತಾಳ್ತಾ ಇದ್ದಾನೆ ಅಂತ ಮಗಳಿಗೆ ಅವರು ಹೇಳ್ತಾರೆ. ಅವರ ಸೋದರ ಮಾವ ಅಂದ್ರೆ ಶ್ರೀಧರ ಅವಧಾನಿಗಳು ಆಗ ಹೇಳ್ತಾರೆ, ಅಮ್ಮ ಸುಮತಿ, ಸೂರ್ಯನ ಜನ್ಮ ನಕ್ಷತ್ರವಾದ ವಿಶಾಖಕ್ಕೂ ರಾಮಾವತಾರಕ್ಕೂ ಸಂಬಂಧ ಇದೆ. ಚಂದ್ರನ ಜನ್ಮ ನಕ್ಷತ್ರವಾದ ಕೃತಿಕಾ ನಕ್ಷತ್ರಕ್ಕೂ ಕೃಷ್ಣಾವತಾರಕ್ಕೂ ಸಂಬಂಧ ಇದೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದ ಅಂಗಾರಕನಿಗೂ ಲಕ್ಷ್ಮೀ ನರಸಿಂಹ ಅವತಾರಕ್ಕೂ ಸಂಬಂಧ ಇದೆ. ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ಬುಧನಿಗೂ ಬುದ್ಧಾವತಾರಕ್ಕೂ ಸಂಬಂಧ ಇದೆ. ಹೀಗೇನೆ ಹೇಳ್ತಾ ಹೋಗ್ತಾರೆ. ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ ಗುರುವಿಗೂ ವಿಷ್ಣುವಿಗೂ ಸಂಬಂಧ ಇದೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಶುಕ್ರನಿಗೂ ಭಾರ್ಗವರಾಮನಿಗೂ ಸಂಬಂಧ ಇದೆ. ರೇವತಿ ನಕ್ಷತ್ರದಲ್ಲಿ ಜನಿಸಿದ ಶನಿಗೂ ಕೂರ್ಮಾವತಾರಕ್ಕೂ ಸಂಬಂಧ ಇದೆ. ಹೀಗೆ ಹೇಳ್ತಾ ಹೋಗಿ ಈಗ ಎಲ್ಲ ನೀನು ಪ್ರಶ್ನೆ ಮಾಡಿದ ಸಮಯ ದೈವ ರಹಸ್ಯಕ್ಕೆ ಸಂಬಂಧಪಟ್ಟ ಸಮಯ ಕಣಮ. ಅದು ಕೋಟ್ಯಾನುಕೋಟಿ ಗ್ರಹಗಳು, ನಕ್ಷತ್ರಗಳು, ಬ್ರಹ್ಮಾಂಡಗಳ ಸ್ಥಿತಿಗತಿಯನ್ನು ನಿಯಂತ್ರಿಸುವ ದತ್ತಪ್ರಭುವೇ ಜನಿಸ್ಬೋದು ಅಂತ ಹೇಳ್ಬಿಡ್ತಾರೆ ಶ್ರೀಧರಾವಧಾನಿಗಳು. ಇದೆಲ್ಲ ಅವರು ಲೆಕ್ಕ ಹಾಕಿ ಅವರು ಹೇಳ್ತಾರೆ. ಆಮೇಲೆ ಈ ವಿಷಯವನ್ನ ಸುಮತಿ ಮಹಾರಾಣಿ ಅವರ ಪತಿಗೆ ತಿಳಿಸ್ತಾರೆ, ರಾಜಶರ್ಮರಿಗೆ. ರಾಜಶರ್ಮರು ಮತ್ತೆ ಅವರು ಪ್ರತಿದಿನ ಅದೇನು ಮಾಡ್ತಿದ್ರು ಅದನ್ನ ಕಾಲಾಗ್ನಿ ಶಮನ ದತ್ತನ ಪೂಜೆ,
ಅದನ್ನ ಪ್ರತಿದಿನ ಮಾಡ್ತಾನೆ ಇರ್ತಾರೆ. ಕಾಲಾಗ್ನಿಶಮನ ದತ್ತನನ್ನೇ ಕೇಳ್ಬಿಡೋಣ ಬಿಡು ಅಂತ ರಾಜಶರ್ಮರು ತಮ್ಮ ಪತ್ನಿಗೆ ಹೇಳ್ತಾರೆ. ಪೂಜೆ ಆದ್ಮೇಲೆ ಆ ದತ್ತಾತ್ರೇಯನು ಕಾಲಾಗ್ನಿಶಮನ ದತ್ತನು ಮಾನವ ರೂಪದಲ್ಲಿ ಎದುರಿಗೆ ಕುಳಿತು ಮಾತಾಡ್ತಾನೆ. ಆಗ ಆಗ ನಂತರ ವಿಗ್ರಹದೊಳಗೆ ವಾಪಸ್ಸು ಹೋಗುವುದು ಇದು ದಿನವೂ ಒಂದು ರೀತಿ ಜರುಗ್ತಾನೆ ಇರುತ್ತೆ. ರಾಜಶರ್ಮರು ಏನು ವಿಷಯಗಳನ್ನ ಸ್ವಾರ್ಥಪೂರಿತ ಸಮಸ್ಯೆಗಳನ್ನ ದತ್ತನಿಗೆ ನಿವೇದಿಸ್ತಾ ಇರಲ್ಲಂತೆ. ಯಾವುದೇ ಒಂದು ಅಲ್ಪ ವಿಚಾರಗಳನ್ನ ಕೇಳ್ತಾ ಇರಲ್ಲ. ಆ ದಿನ ಪೂಜಾ ಸಮಯದಲ್ಲಿ ದತ್ತನು ಬಹಳ ಪ್ರಸನ್ನನಾಗಿ ಕಂಡಂತೆ ಅವರಿಗೆ. ಪೂಜಾ ನಂತರ ದತ್ತನ ಎದುರಿಗೆ ಕುಳಿತಾನೆ. ಕುಳಿತು ಶ್ರೀಧರ ಬಾ, ಶ್ರೀಧರ ಬಾ ಅಂತ ಕರೀತಾನಂತೆ. ಆ ದತ್ತಾತ್ರೇಯನ ವಿಗ್ರಹದಿಂದ ಒಂದು ರೂಪ ಹೊರಗೆ ಬಂದು ತಮ್ಮ ಎದುರಿಗೆ ಕುಳಿತು ಧ್ಯಾನಸ್ಥವಾಯಿತಂತೆ. ಮತ್ತೆ ತನ್ನ ಬೆರಳಿನಿಂದ ಸನ್ನೆ ಮಾಡಿದ್ನಂತೆ ಶ್ರೀಧರ ಬಾ ಅಂತ ಆ ದತ್ತನು. ನಂತರ ಆ ರೂಪವು ಆ ದತ್ತನೊಳಗೆ ಮತ್ತೆ ಲಯವಾಗಿತ್ತು. ರಾಜಶರ್ಮರಿಗೆ ಆಶ್ಚರ್ಯ ಆಯಿತು, ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇವ್ರಿನ್ನೂ ಏನು ಕೇಳೇ ಇಲ್ಲ. ಅಲ್ಲಿ ಏನೇನೋ ನಡೀತಾ ಇದೆ. ಕಾಲಾಗ್ನಿಶಮನ ದತ್ತನು ಏನೋ ತೋರಿಸ್ತಾ ಇದ್ದಾನೆ. ಆಗ ಕಾಲಾಗ್ನಿಶಮನ ದತ್ತನು ಹೇಳ್ತಾನಂತೆ, ನೀನು ಈಗ ನೋಡಿದ ರೂಪ ಏನು ನೋಡಿದೆ ಅದು ಮುಂಬರುವ ಶತಮಾನದಲ್ಲಿ ಬರುವ ಒಂದು ಅಂಶಾವತಾರ, ನನ್ನ ಅಂಶಾವತಾರ ಅಂತ ಹೇಳ್ತಾನೆ ಕಾಲಾಗ್ನಿಶಮನ ದತ್ತನು. ಅಂದ್ರೆ ಶ್ರೀಧರ ಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಶ್ರೀಧರ ಸ್ವಾಮಿಗಳು ಶ್ರೀಧರ ಬಾ ಅಂತ ಕರೀತಾನೆ ದತ್ತ. ಶ್ರೀಧರ ಸ್ವಾಮಿಗಳ ರೂಪ ಹೊರಗಡೆ ಬರುತ್ತೆ. ನಂತರ ದತ್ತನಲ್ಲೇ ಲೀನ ಆಗತ್ತೆ. ಸಾಕಷ್ಟು ಮಹಾತ್ಮರ ಬಗ್ಗೆ ಆಗ್ಲೇ ನಾವು ನೋಡಿದ್ವಿ ನೋಡಿ. ಇನ್ನೂ ಸುಮಾರು ಮುಂದಿನ ಒಂದು ಚರಿತ್ರೆಯಲ್ಲೂ ಬಹಳಷ್ಟು ಮಹಾತ್ಮರ ಬಗ್ಗೆ ಬರುತ್ತೆ. ಇಲ್ಲಿ ಶ್ರೀಧರ ಸ್ವಾಮಿಗಳ ಬಗ್ಗೆ ಬಂದಿದೆ. ಇಲ್ಲಿ ಹೇಳ್ತಾನೆ ಕಾಲಾಗ್ನಿಶಮನ ದತ್ತ, ಜೀವನ್ ಮುಕ್ತರೂ ಸಹ ನಾನು ಕರೆದ ತಕ್ಷಣ ಬರಬೇಕು, ಬಂದೇ ತೀರಬೇಕು, ಹೋಗು ಅಂತ ಆಜ್ಞೆ ಮಾಡಿದ ತಕ್ಷಣ ಹೋಗ್ಬೇಕು ಅಂತ ಹೇಳ್ತಾನೆ. ನನ್ನ ಏನು ಲೀಲೆಗಳು ಈ ಭೂಮಿಗೆ ಮಾತ್ರ ಸೀಮಿತವಾಗಿ ಇಲ್ಲ. ಈ ಬ್ರಹ್ಮಾಂಡದೇ ನನ್ನ ಆಟದ ಚೆಂಡು. ನಾನು ಕಾಲಿನಿಂದ ಒಂದು ಸಲ ಒದ್ದೆ ಅಂದ್ರೆ ಕೋಟ್ಯಾನುಕೋಟಿ ಯೋಜನ ದೂರದಲ್ಲಿ ಹೋಗಿ ಬೀಳಬೇಕು. ಅಂದ್ರೆ ಎಲ್ಲ ಆ ದತ್ತನ ಕೈಲಿ ಇದೆ ಅಂತ. ಈ ಪ್ರತಿಯೊಂದೂ ಅವನ ಆಜ್ಞೆಯಂತೆ ನಡೆಯೋದು. ಅವನ ಆಜ್ಞೆನ ಯಾವುದೂ ಕೂಡ ಮೀರಕ್ಕಾಗಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಜನನ ಮರಣಗಳಿಗೆ ಅತೀತನು, ಹೀಗೆ ಅಂತ ಹೇಳ್ತಾ ರಾಜಶರ್ಮರ ಭ್ರೂ ಮಧ್ಯವನ್ನ ಅಂದ್ರೆ ಎರಡು ಹುಬ್ಬುಗಳ ಮಧ್ಯಭಾಗವನ್ನ ಮುಟ್ತಾನಂತೆ ದತ್ತ ಕಾಲಾಗ್ನಿಶಮನ ದತ್ತ. ಆಗ ಆದ ತಕ್ಷಣ ರಾಜಶರ್ಮರಿಗೆ ತಾನು ಒಂದು ಯುಗದಲ್ಲಿ ಅವ್ರ ಹಳೆ ಜನ್ಮ ನೆನಪು ಬರುತ್ತೆ. ವಿಷ್ಣು ದತ್ತ ಎಂಬ ಹೆಸರಿನಲ್ಲಿ ಜನಿಸಿದ್ದು, ಆತನ ಪತ್ನಿ ಸುಶೀಲಾ ಅಂತ ಹೆಸರಿನಲ್ಲಿ ಜನಿಸಿದ್ದು ಅದು ಎಲ್ಲ ಕತೆ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಈ ಕತೆ ಇದೆಯಲ್ಲ, ವಿಷ್ಣು ದತ್ತ ಹಾಗೆ ಸುಶೀಲಾ ಅಂತ ಇವರ ದಂಪತಿಗಳ ಕತೆ, ಇದು ದತ್ತಾತ್ರೇಯನ ಚರಿತ್ರೆಯಲ್ಲಿ ಮೊದಲಿಗೆ ಬರುತ್ತೆ. ಇದು ಬಹಳ ಚೆನ್ನಾಗಿದೆ ಕತೆ ಅವರಿಬ್ರದ್ದು. ಅಲ್ಲಿ ಏನಾಯ್ತು, ಅವರು ಹೇಗೆ ದತ್ತಾತ್ರೇಯರು ಕೃಪೆ ಆಗಿತ್ತು ಆ ದಂಪತಿಗಳಿಗೆ, ಅವ್ರು ಏನ್ ಮಾಡಿದ್ರು, ಅದೆಲ್ಲ ತುಂಬಾನೇ ಚೆನ್ನಾಗಿದೆ. ಒಬ್ಬ ಬ್ರಹ್ಮ ರಾಕ್ಷಸನಿಂದ ಅವರಿಗೆ ದತ್ತನ ದರ್ಶನ ಆಗತ್ತೆ, ವಿಷ್ಣು ದತ್ತರಿಗೆ. ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಅದು ತುಂಬಾ ಸ್ವಾರಸ್ಯಕರವಾಗಿದೆ. ಅವರು ಮನೆಯಲ್ಲಿ ದಿನ ಪೂಜೆ ಮಾಡಿ ಒಂದು ಏನು ಬಲಿಹರಣ ಅಂತ ತೆಗಿತಾರಲ್ಲ ಕೊನೆಗೆ, ಅದನ್ನ ಎಲ್ಲರೂ ಹೊರಗಡೆ ಗಿಡದ ಕೆಳಗೆ ಹಾಕ್ತೀವಿ ನೋಡಿ. ಹಾಗೆ ಅವರು ಕೂಡ ಗಿಡದ ಕೆಳಗಡೆ ಪ್ರತಿ ದಿನ ಪೂಜೆ ನಂತರ ಬಲಿಹರಣ ತೆಗೆದು ಗಿಡದ ಕೆಳಗಡೆ ಹಾಕ್ತಾ ಇದ್ರಂತೆ, ಒಂದು ಗಿಡದ ಕೆಳಗಡೆ. ಆ ಗಿಡದಲ್ಲಿ ಒಂದು ಬ್ರಹ್ಮ ರಾಕ್ಷಸ ಇತ್ತಂತೆ. ಆ ಬ್ರಹ್ಮ ರಾಕ್ಷಸ ಇವ್ರು ಹಾಕಿದ ಬಲಿಹರಣವನ್ನ ಪ್ರತಿದಿನ ಸೇವಿಸ್ತಾ ಇತ್ತಂತೆ. ಅದಕ್ಕೆ ಪ್ರತಿದಿನ ಎಷ್ಟೋ ದಿನ ಅದನ್ನ ಸೇವಿಸ್ತು ಅದು. ಒಂದಿನ ಅದಕ್ಕೇನಾಯ್ತು, ಆ ಬ್ರಹ್ಮ ರಾಕ್ಷಸಕ್ಕೆ ಪ್ರತಿದಿನ ಆಹಾರ ಹಾಕ್ತಾ ಇದ್ದಾರಲ್ಲ ಇವರು ನನಗೆ ಅಂತ ಅವ್ರಿಗೆ ಏನಾದ್ರೂ ನಾನು ವರ ಕೊಡ್ಬೇಕು ಅಂತ ಅನ್ನಿಸ್ಬಿಡ್ತಂತೆ. ಅದಕ್ಕೆ ಅದು ಬಂದು ಒಮ್ಮೆ ಅವರು ಬಲಿಹರಣ ಹಾಕಿದಾಗ ಈ ವಿಷ್ಣುದತ್ತರ ಎದುರುಗಡೆ ಬಂದು ನಿಂತು ಬಿಡುತ್ತೆ. ಅದರ ವಿಕಾರ ಆಕೃತಿ ಅದನ್ನ ನೋಡ್ಬಿಟ್ಟು ವಿಷ್ಣುದತ್ತರಿಗೆ ತರ ನಡಗೋಕ್ ಆಗ್ಬಿಡುತ್ತೆ. ವಿಪರೀತ ಭಯ ಆಗ್ಬಿಡುತ್ತೆ. ಆಗ ಆ ಬ್ರಹ್ಮರಾಕ್ಷಸ ಹೇಳುತ್ತೆ, ಹೆದರಬೇಡ ಅಂತ ವಿಷ್ಣುದತ್ತರಿಗೆ ಹೇಳುತ್ತೆ. ಪ್ರತಿದಿನ ನೀನ್ ನನಗೆ ಊಟಕ್ಕೆ ಹಾಕಿದೀಯಾ, ನಿನ್ನ ಹಾಕಿದ ಬಲಿಹರಣವನ್ನ ನಾನು ತಿಂದಿದ್ದೀನಿ, ಆದ್ರಿಂದ ನಿನಗೇನಾದ್ರೂ ನಾನು ಕೊಡ್ಬೇಕು ಅಂತ ಅನ್ನಿಸ್ತಾ ಇದೆ, ನಿಂಗೇನ್ ಬೇಕು ಕೇಳು. ವಿಷ್ಣುದತ್ತರಿಗೆ ಬಹಳ ಗಾಬರಿ ಆಗುತ್ತೆ. ಒಂದೇ ಸಲ ನಿಂಗೆ ಏನ್ ಬೇಕು ಅಂದ್ರೆ ಏನ್ ಕೇಳ್ಬೇಕು, ಅದು ಕೂಡ ಬ್ರಹ್ಮ ರಾಕ್ಷಸನ ಹತ್ರ ಏನಪ್ಪಾ ಕೇಳೋದು ಅಂತ ಭಯ ಆಗುತ್ತೆ. ಮನೆಗೆ ಓಡಿ ಬರ್ತಾರೆ. ಪತ್ನಿನ ನೋಡು ಈಗ ಕೇಳ್ತಾ ಇದೆ ಅದು ಬ್ರಹ್ಮ ರಾಕ್ಷಸ, ಹಿಂಗಾಗಿದೆ ಅಂತೆ, ನಿಂಗೆ ನಾವು ಹಾಕಿದ್ ತಿಂದಿದ್ಯಂತೆ ಅಂತ ಹೇಳ್ಬಿಟ್ಟು.
ಅವಾಗ ಪತ್ನಿ ಯೋಚನೆ ಮಾಡಿ ಆಕೆ ಹೇಳ್ತಾಳೆ ಸುಶೀಲೆ, ನೋಡಿ ಆ ನೀವು ನಮ್ಮ ಗುರುಗಳು ದತ್ತಾತ್ರೇಯರು ದರ್ಶನ ಮಾಡಿಸು ಅಂತ ಕೇಳ್ಬಿಡಿ ಅದ್ರತ್ರ ಅಂತ ಹೇಳ್ತಾಳಂತೆ ಆಕೆ. ಸರಿ ಆಯ್ತು ಅಂತ ವಿಷ್ಣುದತ್ತರು ಹೊರಗಡೆ ಬಂದು ಆ ಬ್ರಹ್ಮರಾಕ್ಷಸಕ್ಕೆ ಹೇಳ್ತಾರೆ, ದತ್ತಾತ್ರೇಯನ ದರ್ಶನ ಮಾಡಿಸು. ಅದಾಗ್ಲಿ ಅಂತ ಒಪ್ಕೊಳ್ಳುತ್ತೆ. ಒಮ್ಮೆ ಹೀಗೆ ಅದು 3 ಸಲ ಕರೆಯುತ್ತೆ ವಿಷ್ಣುದತ್ತರನ್ನ. ಅಂದ್ರೆ ಒಮ್ಮೆ ದತ್ತಾತ್ರೇಯನ ದರ್ಶನ ಮಾಡಿಸ್ತೀನಿ ಅಂತ ಕರೆಯುತ್ತೆ. ಅಲ್ಲಿ ನೋಡಿದ್ರೆ ಅಲ್ಲಿ ಅದು ತೋರಿಸಿದ ಆ ವ್ಯಕ್ತಿಯು ಹೇಗಿರ್ತಾನೆ ಅಂದ್ರೆ ಅದನ್ನ ದತ್ತಾತ್ರೇಯ ಅಂತ ನಂಬಕ್ಕಾಗಲ್ಲ ವಿಷ್ಣುದತ್ತರಿಗೆ. ಅದೇ ಆ ಒಂದು ಕೆಟ್ಟ ಒಂದೇನು ಕೊಳಕಾದ ಒಂದು ಪ್ರದೇಶ, ತಿಪ್ಪೆ ಅಂತಾರಲ್ಲ ಆ ತರ ಒಂದು ಪ್ರದೇಶದಲ್ಲಿ ಕುಳಿತಿರ್ತಾನಂತೆ. ಇಲ್ಲ ಅದೇ ದತ್ತಾತ್ರೇಯ, ನೀ ಹೋಗು ನಮಸ್ಕಾರ ಮಾಡು ಅಂತ ಹೇಳಿದ್ರೆ ವಿಷ್ಣುದತ್ತರ ಆಗ್ಲಿ ಅಂತ ಹತ್ರ ಹೋದ್ರೆ ಒಂದ್ ರೀತಿ ಕುಡುಕಂತರ ಹುಚ್ಚಂತರ ಆ ಆ ವರ್ತನೆ ಆರಂಭ ಆಗುತ್ತೆ ಆತನದು. ಆದ್ರೆ ಅದು ಇದೇನಿದು ಈ ರೀತಿ ವಿಚಿತ್ರವಾಗಿ ಕೊಳಕು ಪ್ರದೇಶದಲ್ಲೆಲ್ಲ ಕುಳಿತು ಹುಚ್ಚನ ತರ ವರ್ತನೆ ಮಾಡ್ತಿರೋದೇ, ಅದು ಹೆಂಗೆ ದತ್ತಾತ್ರೇಯ ಆಗೋಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಅವರು ವಾಪಸ್ ಬರ್ತಾರೆ. ಕಾಲನ್ನ ಹಿಡ್ಕೊ, ನೀನು ಬಿಡ್ಬೇಡ ಅಂತ ಹೇಳಿರುತ್ತೆ ಅದು ಬ್ರಹ್ಮರಾಕ್ಷಸ. ಅವ್ರು ಹಿಡ್ಕೊಳ್ಳಲ್ಲ, ವಾಪಸ್ ಬಂದ್ಬಿಡ್ತಾರೆ. ಅವರಿಗೆ ದತ್ತ ಅಂತ ನಂಬಕೆ ಆಗೋದಿಲ್ಲ ಅದನ್ನ. ಸರಿ ಆಯ್ತು, ಅದು ದತ್ತನೇ ಆಗಿತ್ತು, ನೀನು ಹೇಗೆ ಇದ್ರೂ ನೀನು ಕಾಲನ್ನ ಹಿಡ್ಕೋಬೇಕಾಗಿತ್ತು ಅಂತ ಅದು ಹೇಳುತ್ತೆ. ಆಯ್ತು, ಒಮ್ಮೆ ನಿನಗೆ ಸಿಗ್ಲಿಲ್ಲ, ಇನ್ನೊಮ್ಮೆ ನಾನು ಯಾವಾಗಾದ್ರೂ ದರ್ಶನ ಮಾಡಿಸ್ತೀನಿ ಅಂತ ಮತ್ತೊಮ್ಮೆ ಕರೆಯುತ್ತೆ. ಮತ್ತೊಮ್ಮೆ ಹೋದಾಗ ಅಲ್ಲಿ ಸ್ಮಶಾನದಲ್ಲಿ ಇದ್ದಾನೆ ಅಂತ ತೋರಿಸುತ್ತೆ. ಸ್ಮಶಾನದಲ್ಲಿ ಆ ಏನು ಕೂತಿರ್ತಾನೆ, ಎಲ್ಲ ಅಂತ 4 ನಾಯಿಗಳ ಜೊತೆಗಿರ್ತವೆ. ಅದೇ ದತ್ತಾತ್ರೇಯ, ಕಾಲಿಡ್ಕೊ ಮೊದ್ಲು, ಬಿಡ್ಬೇಡ ಈ ಸಲ ಅಂತ ಹೇಳುತ್ತೆ. ಇವರು ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಅಲ್ಲಿದ್ದ ಮೂಳೆಗಳನ್ನೆಲ್ಲ ತೆಗೆದು ಪಟ 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 ಇವ್ರ ಮೇಲೆ ಎಸೆಯೋದಕ್ಕೆ ಆರಂಭ ಮಾಡ್ಬಿಡ್ತಾನಾತ. ಆಗ ಇವರಿಗೆ ಗಾಬರಿ ಭಯ ಆಗ್ಬಿಟ್ಟು ಅಯ್ಯೋ ರಾಮ ಅಂತ ವಾಪಸ್ ಮನೆಗೆ ಓಡ್ ಬಂದ್ಬಿಡ್ತಾರೆ. ಸರಿ, ನಿನಗೆ ಯಾಕೋ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ, ಅವನೇ ದತ್ತ, ನೀ ಏನೇ ಆದ್ರೂ ಕಾಲು ಹಿಡ್ಕೋಬೇಕಾಗಿತ್ತು ಅಂತ ಅದು ಬ್ರಹ್ಮರಾಕ್ಷಸ ಹೇಳುತ್ತೆ. ಸರಿ, ಇನ್ನೊಂದು ಕೊನೆಯ ಪ್ರಯತ್ನ ಮಾಡೋಣ, ಈ ಬಾರಿ ನಾನು ತೋರಿಸ್ತೇನೆ, ಈ ಬಾರಿಯೂ ನೀನು ತಪ್ಪಿಸ್ಕೊಂಡೆ ಅಂದ್ರೆ ನಿನಗೆ ಯೋಗ ಇಲ್ಲ ಬಿಡು ಅಂತ ಹೇಳುತ್ತೆ. ನಾನೇನು ಆಗಲ್ಲ, ನಿನ್ನ ದುರಾದೃಷ್ಟ ಅಂತ. ಮತ್ತೆ ಕೊನೆಯ ಬಾರಿ ಮತ್ತೆ ಸ್ಮಶಾನಕ್ಕೆ ಅದು ಕರ್ಕೊಂಡೋಗಿ ಅಲ್ಲಿದ್ದಾನೆ ದತ್ತಾತ್ರೇಯ, ನೋಡು ಅಂತ ತೋರಿಸಿತು. ಈ ಬಾರಿ ನೀನು ಕೊನೆ ಪ್ರಯತ್ನ, ಕಾಲ್ ಹಿಡ್ಕೋಬೇಕು, ಬಿಡ್ಲೇ ಕೂಡ್ದು, ಏನೇ ಆಗ್ಲಿ ಅದು ಅಂತ ಹೇಳ್ಬಿಟ್ಟು ಹೇಳ್ತೆ. ಈಗ ವಿಷ್ಣುದತ್ತರು ಕೂಡ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಈ ಸಲ ಏನಾರು ಆಗ್ಲಿ ನಾ ಕಾಲ್ ಹಿಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಗಟ್ಟಿ ಮಾಡ್ಕೊಂಡು. ಅವರಿಗೆ ಅನುಮಾನ ಇರುತ್ತೆ, ಇದು ಮೊದ್ಲೇ ಬ್ರಹ್ಮರಾಕ್ಷಸ, ಇಂತಿಂತವ್ರನ್ನೆಲ್ಲ ತೋರಿಸ್ತಾ ಇದೆ, ಹೆಂಗೆ ನಂಬೋದು, ದತ್ತಾತ್ರೇಯನ್ ತೋರ್ಸೋದಕ್ಕೆ ಇದ್ರ ಕೈಲಿ ಆಗತ್ತಾ, ಈ ಯಾರ್ಯಾರನ್ನೋ ತೋರಿಸ್ತಾ ಇದೆ ಅಂತ ಅವ್ರಿಗೆ ಅನುಮಾನ ಇರುತ್ತೆ. ಇಲ್ಲ, ಈ ಸಲ ಏನಾರು ಆಗ್ಲಿ ಎಲ್ಲ ಅನುಮಾನ ಬಿಟ್ಟು ನಾನು ಕಾಲ್ ಹಿಡ್ಕೊಂಡೇ ಹಿಡ್ಕೋತೀನಿ ಅಂತ ಅವರು ನಿರ್ಧಾರ ಮಾಡಿ ಹೋಗ್ತಾರೆ. ಅಲ್ಲಿ ಅವರು ಹೋಗ್ಬಿಟ್ಟು ದತ್ತಾತ್ರೇಯನು ಮತ್ತೆ ಆ ಒಂದು ರೂಪದಲ್ಲಿ ಇದೇ ರೀತಿಯಾದ ಒಂದು ರೀತಿ ವಿಕೃತ ರೂಪದಲ್ಲೇ ಅಲ್ಲಿ ಕುಳಿತಿರ್ತಾನೆ. ಆದರೂ ಕೂಡ ಏನೇ ಆದರೂ ಈ ಸಲ ಹೋಗಿ ಗಟ್ಟಿಯಾಗಿ ಕಾಲನ್ನ ಹಿಡ್ಕೋತಾರೆ. ತಳ್ತಾನೆ, ಹೋಗು ಹೋಗು, ಯಾಕೆ ನನ್ನ ಕಾಲಿನ ಹಿಡಿತಿದ್ಯಾ ನೀನು ಅಂತ ಹೇಳ್ಬಿಟ್ಟು. ಅಲ್ಲಿ ಏನ್ ಮಾಡ್ತಿರ್ತಾನೆ ಅವನು ಅಂದ್ರೆ ನೋಡಿ, ಅದ್ ದತ್ತಾತ್ರೇಯ ಅಂತ ಅನ್ಕೊಳ್ಳೋದು ಹೆಂಗೆ ಸಾಧ್ಯ. ಅಲ್ಲಿ ಆ ದೇಹ ಏನು ಇರುತ್ತೆ, ಆ ಹೆಣಗಳು, ಅದರ ಮಾಂಸವನ್ನ ಕಿತ್ತು ಕಿತ್ತು ಅವನ 4 ನಾಯಿಗಳಿರುತ್ತಲ್ಲ ಅದಕ್ಕೆ ಹಾಕ್ತಾ ಇರ್ತಾನಂತೆ. ಹೆಂಗೆ ದತ್ತಾತ್ರೇಯ ಅಂತ ಅನ್ಕೊಳ್ತಾರೆ ಈ ತರ ಎಲ್ಲ ನೋಡ್ಬಿಟ್ಟು. ಆದ್ರೂ ಗಟ್ಟಿಯಾಗಿ ಕಾಲನ್ನ ಹಿಡ್ಕೊಂಡು, ನನ್ ಕಾಲ್ ನೀನ್ಯಾಕೆ ಹಿಡ್ಕೋತಿದ್ಯಾ ಅಂತ ತಳ್ತಾನೆ. ಆದ್ರೂ ಕೂಡ ಇಲ್ಲ, ಇದು ಖಂಡಿತ ನೀ ದತ್ತಾತ್ರೇಯನೇ ಅಂತ ಕಾಲ್ ಹಿಡ್ಕೋತಾರೆ. ಆಗ ಪ್ರಸನ್ನನಾಗ್ತಾನೆ. ಅಲ್ಲ ಅಂದ್ರೆ ನಾವು ದೇವರು ಅಂತಂದ್ರೆ ಯಾವ ರೀತಿ ಕಲ್ಪನೆ ಮಾಡ್ಕೊಂಡಿರ್ತೀವಿ, ಏನೋ ಒಂದು ಕಲ್ಪನೆ ಇರುತ್ತೆ ನಮಗೆ, ಅದ್ರಿಗೆ ವಿರುದ್ಧ, ಅದು ವಿರುದ್ಧ ಅಂದ್ರೆ ಸ್ವಲ್ಪ ವಿರುದ್ಧ ಅಲ್ಲ, ಇದು ಪೂರ್ತಿ ವಿರುದ್ಧ ರೂಪದಲ್ಲಿ ಅವನು ಕಂಡಾಗ ಅವನು ಆ ಪರಮಾತ್ಮ ಅಂತ ಗುರ್ತಿಸೋದು ಭಾರಿ ಕಷ್ಟ. ಆ ಗುರ್ತಿಸಿ ಅವನ ಹತ್ರ ಹೋಗೋದು, ಅವ್ನ ಕಾಲಿಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಇದ್ರಲ್ಲಿ ನಮಗೆ ಕಾಣ್ಬೋದು. ನಮ್ಮ ಕಲ್ಪನೆಗೆ ವಿರುದ್ಧವಾದ ಖಂಡಿತ ನಮಗೆ ಅದು ಹೋಗ್ಬೇಕು, ನಮಸ್ಕಾರ ಮಾಡ್ಬೇಕು ಅಂತ ಅನ್ಸಲ್ವೇನೋ ಅಂತ ಅನ್ಸುತ್ತೆ. ಆದ್ರೆ ಅದೇ ಪರೀಕ್ಷೆ ಅವನದು. ಏನಾದ್ರೂ ಸರಿ, ಇವನಿಗೆ ಎಷ್ಟು ಒಂದು ನಂಬಿಕೆ ಇದೆ, ದತ್ತಾತ್ರೇಯನನ್ನು ನೋಡುವ ಒಂದು ಒಳಗಡೆ ತುಡಿತಾ ಇದೆ ಅನ್ನೋದು ಅದರ ಪರೀಕ್ಷೆ ಆಗ್ಬಿಡುತ್ತೆ. ಆಮೇಲೆ ಆಯ್ತು ಅಂತ ಅಲ್ಲಿನ ದತ್ತಾತ್ರೇಯರು ಅವರ ರೂಪಕ್ಕೆ ಬರ್ತಾರೆ, ರೂಪವನ್ನ ತೋರಿಸ್ತಾರೆ. ಮಾರನೇ ದಿನ ನಮ್ಮನೆಗೆ ನಿಂಗೆ ಏನ್ ಬೇಕು ಅಂತ ಕೇಳ್ತಾರೆ. ಮಾರನೇ ದಿನ ನಮ್ಮನೆಗೆ ಅವರ ತಂದೆ ತಾಯಿಗಳ ತಿಥಿ ಇರುತ್ತೆ. ಆ ತಿಥಿಗೆ ತಾವು ಊಟಕ್ಕೆ ಬರ್ಬೇಕು ಅಂತ ಕರೀತಾರೆ ಆ ವಿಷ್ಣುದತ್ತರು. ಆಯ್ತು ಅಂತ ದತ್ತಾತ್ರೇಯರು ಬರ್ತಾರೆ ಮಾರನೇ ದಿನ ಅವರ ಮನೆಗೆ. ಅವರನ್ನ ಊಟಕ್ಕೆ ಕೂಡಿಸಿದ್ರೆ ಅವರು ನಾನು ಒಬ್ನೇ ಕೂತ್ಕೊಳ್ಳಲ್ಲ, ಪಂಕ್ತಿ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪಂಕ್ತಿಗೆ ಏನ್ ಮಾಡೋದು ಅಂತ ಆಕೆ ಹೊರಗಡೆ ಬರ್ತಾಳೆ, ಮನೆ ಒಡತಿ. ಆಗ ತಕ್ಷಣ ಯಾರನ್ನ ಕರಿಬೇಕು? ಆಗ ಸೂರ್ಯ ಕಾಣ್ತಾನೆ.
ಸೂರ್ಯನನ್ನ ಆಕೆ ಆಹ್ವಾನ ಮಾಡ್ತಾಳೆ. ಅಂದ್ರೆ ಸೂರ್ಯ ಇಲ್ಲಿ ಸಾಕ್ಷಾತ್ ದತ್ತಾತ್ರೇಯರೇ ಬಂದು ಊಟಕ್ಕೆ ಕುಳಿತಿದ್ದಾರೆ. ನೀನು ಬಂದು ನಮ್ಮ ಮನೆಯ ಒಂದು ಆತಿಥ್ಯವನ್ನ ಸ್ವೀಕಾರ ಮಾಡಬೇಕು ಅಂತ. ಸೂರ್ಯನು ಬ್ರಾಹ್ಮಣ ರೂಪದಲ್ಲಿ ಬಂದು ಊಟಕ್ಕೆ ಕುಳಿತುಕೊಳ್ತಾನೆ. ಹಾಗೆ ಮತ್ತೆ ಅಗ್ನಿಯನ್ನ ಕರೀತಾರೆ. ಅಗ್ನಿ ಕೂಡ ಬಂದು ಊಟಕ್ಕೆ ಕುಳಿತುಕೊಳ್ತಾನಂತೆ. ಹೀಗೆ ಆ ದತ್ತಾತ್ರೇಯರು ಅವರ ಮನೆಯ ಒಂದು ಆ ತಿಥಿಯ ಒಂದು ವೈದಿಕದ ಊಟವನ್ನ ಸ್ವೀಕಾರ ಮಾಡಿ ಅವರ ಪಿತೃಗಳಿಗೆಲ್ಲ ಒಂದು ಮುಕ್ತಿಯನ್ನ ಕೊಡ್ತಾರೆ, ಸದ್ಗತಿಯನ್ನ ಕೊಡ್ತಾರಂತೆ. ಹೀಗಾಗಿರುತ್ತೆ ಕತೆ. ವಿಷ್ಣುದತ್ತ ಹಾಗೂ ಸುಶೀಲ ಅನ್ನೋರೇ ಈಗ ರಾಜಶರ್ಮರು ಹಾಗೂ ಸುಮತಿ ಮಹಾರಾಣಿ ಆಗಿದ್ದಾರೆ ಅಂತ. ಅದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಆ ಹಿಂದಿನ ಜನ್ಮ ಎಲ್ಲ ರಾಜಶರ್ಮರಿಗೆ ಜ್ಞಾಪಕ ಬರುತ್ತೆ. ಆಗ ಹೇಳ್ತಾನೆ ದತ್ತ, ಕಾಲಾಗ್ನಿ ಶಮನ ದತ್ತ, ದತ್ತನಾಗಿ ನಾನು ದರ್ಶನ ಕೊಟ್ಟೆ. ಆಗ ನೀವು ಏನಾದರೂ ಕೇಳ್ಕೊಳ್ಳಿ ಅಂತ ಹೇಳಿದೆ. ನಿಮ್ಗೆ ಏನೂ ಸರಿಯಾಗಿ ಕೇಳ್ಕೊಳ್ಳೋಕೆ ಗೊತ್ತಾಗ್ಲಿಲ್ಲ. ನಿಮ್ಮ ಮನೆಯ ಪಿತೃಶ್ರಾದ್ದ ಭೋಜನಕ್ಕೆ ಕರೆದ್ರಿ. ಸೂರ್ಯ ಅಗ್ನಿ ಜೊತೆಯಲ್ಲಿ ನಾನು ಭೋಜನವನ್ನು ಸ್ವೀಕಾರ ಮಾಡಿ ನಿಮ್ಮ ಪಿತೃದೇವತೆಗಳಿಗೆ ಶಾಶ್ವತ ಬ್ರಹ್ಮಲೋಕವನ್ನ ಕೊಟ್ಟೆ. ನಾನು ಶ್ರೀಪಾದ ಶ್ರೀವಲ್ಲಭರ ಅವತಾರವನ್ನು ಧರಿಸ ಬಯಸಿದೆನು. 100 ವರ್ಷಗಳಿಂದ ಈ ಭೂಮಿ ಮೇಲೆ ಶ್ರೀಪಾದ ಶ್ರೀವಲ್ಲಭನಾಗಿ ಯೋಗಿಗಳಿಗೆ, ಮಹಾಪುರುಷರಿಗೆ ದರ್ಶನವನ್ನು ಕೊಡುತ್ತಲೇ ಇದ್ದೇನೆ ಅಂತ. ಅಂದ್ರೆ ಈಗ ಶ್ರೀಪಾದ ಶ್ರೀವಲ್ಲಭರ ಜನನ ಇನ್ನೂ ಆಗೇ ಇಲ್ಲ. ಈಗ ಜನನ ಆಗ್ಬೇಕಾಗಿರೋದು ಸುಮತಿ ಮಹಾರಾಣಿ ಹಾಗೂ ರಾಜಶರ್ಮರ ಒಂದು ಅವರಿಬ್ಬರ ಇಂದ ಜನನ ಆಗ್ಬೇಕಾಗಿರೋದು. ಆದ್ರೆ ಇಲ್ಲಿ ಆಗ್ಲೇ ದತ್ತನು ಹೇಳ್ತಾ ಇದ್ದಾನೆ, ಶ್ರೀಪಾದ ಶ್ರೀವಲ್ಲಭನಾಗಿ 100 ವರ್ಷದಿಂದ ನಾನು ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ನಾವು ಕಳೆದ ಒಂದು ಕಥೆಯಲ್ಲೂ ಕೇಳಿದ್ವಿ, ಆ ಪಳನಿ ಸ್ವಾಮಿಗಳಿಗೂ ಕೂಡ 100 ವರ್ಷದ ಕೆಳಗಡೆ ಶ್ರೀಪಾದ ಶ್ರೀವಲ್ಲಭರು ದರ್ಶನ ಆಗ್ಲೇ ಕೊಟ್ಬಿಟ್ಟಿದ್ರು. ಅವ್ರು ಇನ್ನೂ ಹುಟ್ಟೇ ಇಲ್ಲ ನೋಡಿ, ಆಗ್ಲೇ ದರ್ಶನ ಕೊಟ್ಟಿದ್ರು. ಅದನ್ನ ಆ ದತ್ತನು, ಕಾಲಾಗ್ನಿ ಶಮನ ದತ್ತನು ಹೇಳ್ತಾನೆ. ಹಾಗೆ ಭಾರದ್ವಾಜ ಮಹರ್ಷಿ ತ್ರೇತಾಯುಗದಲ್ಲಿ ಪೀಠಿಕಾಪುರದಲ್ಲಿ ಒಂದು ಯಜ್ಞವನ್ನ ಮಾಡಿದ್ರಂತೆ, ಸವಿತೃಕಾಟಕ ಯಜ್ಞ. ಇದ್ರ ಬಗ್ಗೆ ಮುಂಚೆನೂ ಬಂದಿತ್ತು ನಮ್ಗೆ. ಅದೇನಾಯ್ತು, ಆ ಹೋಮ ಭಸ್ಮ ಅನ್ನೋದು ದೊಡ್ಡ ಪರ್ವತವಾಗಿ ಬೆಳೆದು ನಿಂತಿತ್ತಂತೆ, ಆ ಯಜ್ಞದ ಹೋಮ ಭಸ್ಮ. ಆ ಒಂದು ಪರ್ವತದ ಒಂದು ಭಾಗವನ್ನ ಹನುಮಂತ ಏನ್ ಮಾಡ್ದ, ಸ್ವರ್ಗಕ್ಕೆ, ಮರ್ತ್ಯಲೋಕಕ್ಕೆ, ಪಾತಾಳಕ್ಕೆ ತೆಗೆದುಕೊಂಡು ಹೋದ್ನಂತೆ. ಮರ್ತ್ಯಲೋಕದಲ್ಲಿ ಹಿಮಾಲಯ ಪರ್ವತ ಪ್ರಾಂತ್ಯದ ದ್ರೋಣಗಿರಿಯಲ್ಲಿ ಇನ್ನೂ ಕೆಲವು ಪ್ರಾಂತ್ಯಗಳಲ್ಲಿ ಚೆಲ್ಲಿದ್ನಂತದನ್ನ. ಹನುಮಂತ ಪರ್ವತ ಗಂಡಗಳನ್ನು ತೆಗೆದುಕೊಂಡು ಹೋಗ್ತಿರ್ಬೇಕಾದ್ರೆ ಅದರ ಒಂದು ಸಣ್ಣ ಕಂಡ ಗಂಧರ್ವಗಿರಿಯಲ್ಲಿ ಬಿತ್ತಂತೆ. ಅಂದ್ರೆ ಗಾಣಗಾಪುರ ಅಂತ ನಾವೇನು ಹೇಳ್ತೀವಿ, ಅದು ಗಂಧರ್ವಗಿರಿ ಅಂತ ಇದ್ರು ಅವಾಗ. ಭೀಮಾ ಅಮರಜಾ ನದಿಗಳ ಒಂದು ಸಂಗಮ ಇದೆಯಲ್ಲ ಗಾಣಗಾಪುರ, ಅಲ್ಲಿ ಅದು ಬಿದ್ದು ಅದು ಗಂಧರ್ವಗಿರಿ ಆಯಿತು. ಆ ಒಂದು ಯಾವುದು ಭಾರದ್ವಾಜ ಮಹರ್ಷಿಗಳು ಮಾಡಿದ ಸವಿತೃಕಾಟಕ ಚಯನ ಹೋಮದ ಭಸ್ಮ. ಹೀಗೆ ಶ್ರೀಪಾದ ವಲ್ಲಭರ ಅವತಾರವನ್ನ ನಾನು ಮುಗಿಸಿದ ನಂತರ ನಾನು ನರಸಿಂಹ ಸರಸ್ವತಿಯಾಗಿ ಗಂಧರ್ವ ನಗರದಲ್ಲಿ ಲೀಲೆಗಳನ್ನ ತೋರಿಸ್ತೇನೆ. ನಂತರ ಶ್ರೀಶೈಲದ ಕದಲಿವನದಲ್ಲಿ 300 ವರ್ಷ ತಪಸ್ಸಮಾಧಿಯಲ್ಲಿದ್ದು ನಂತರ ಸ್ವಾಮಿ ಸಮರ್ಥ ಎಂಬ ಹೆಸರಿನಿಂದ ಪ್ರಜ್ಞಾಪುರದಲ್ಲಿ ವಾಸ ಮಾಡಿ ನಂತರ ನನ್ನ ದೇಹವನ್ನ ತ್ಯಜಿಸ್ತೇನೆ ಅಂತ ಕಾಲಾಗ್ನಿ ಶಮನ ದತ್ತನು ಶ್ರೀಪಾದ ಶ್ರೀವಲ್ಲಭರಷ್ಟೇ ಅಲ್ಲ, ಅವ್ರ ಮುಂದಿನ ಅವತಾರ, ಅದ್ರ ಮುಂದಿನ ಅವತಾರ ಎಲ್ಲದನ್ನೂ ಕೂಡ ರಾಜಶರ್ಮರಿಗೆ ಹೇಳಿಬಿಡ್ತಾನೆ. ಇದೆಲ್ಲವನ್ನ ರಾಜಶರ್ಮರು ಅವರ ಹೆಂಡತಿಗೆ ತಿಳಿಸ್ತಾರೆ. ಬಾಪನಾರ್ಯರಿಗೂ ಇದೆಲ್ಲ ವಿಷಯ ಗೊತ್ತಾಗತ್ತೆ. ಆಗ ಬಾಪನಾರ್ಯರು ಹೇಳ್ತಾರೆ, ರಾಜಶರ್ಮ, ನೀನು ಪೂರ್ವಯುಗದಲ್ಲಿ ದತ್ತನಿಗೆ, ಸೂರ್ಯನಿಗೆ, ಅಗ್ನಿಗೆ ಶ್ರಾದ್ದ ಭೋಜನವನ್ನ ಇಟ್ಟಂತ ಪುಣ್ಯಾತ್ಮನು. ಈ ಜನ್ಮದಲ್ಲಿ ಕೂಡ ದತ್ತ ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ಇಂಥದೇ ರೂಪದಲ್ಲಿ ಬರ್ತಾನೆ ಅಂತ ಏನೂ ಇಲ್ಲ. ಆಮೇಲೆ ಯಾವತ್ತು ಬೇಕಾದರೂ ಬರ್ಬೋದು ಊಟಕ್ಕೆ, ನಿಮ್ಮ ಮನೆಗೆ ಬಂದೇ ಬರ್ತಾನೆ ದತ್ತ ಅಂತ ಹೇಳ್ತಾರೆ. ಬಾಪನಾರ್ಯರು ಮುಂಚೆನೆ ಹೇಳ್ಬಿಡ್ತಾರೆ. ಅದು ಯಾವ ದಿನ ಆದರೂ ಸರಿ, ಪಿತೃ ಶ್ರಾದ್ದ ದಿನ ಆದರೂ ಸರಿ, ಬ್ರಾಹ್ಮಣರು ಭೋಜನ ಮಾಡದಿದ್ರೂ ಸರಿ, ದತ್ತನು ಬಂದು ಊಟ ಕೇಳಿದ ತಕ್ಷಣ ಕೊಡ್ಲೇಬೇಕು ಅಂತ ಅವ್ರು ಮುಂಚೆನೆ ಎಚ್ಚರಿಸ್ಬಿಡ್ತಿರ್ತಾರೆ. ಈ ಮಗಳಿಗೆ ಹೇಳ್ತಾರೆ, ಸುಮತಿ, ಈ ವಿಷಯ ನಿನಗೆ ಜ್ಞಾಪಕದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಈ ದತ್ತಪ್ರಭುವಿನ ಲೀಲೆ ನಂತರ ಬಹಳ ವಿಚಿತ್ರವಾದು. ಹೀಗೆ ನಡೆಯುತ್ತೆ ಅಂತ ಅನ್ಕೊಂಡ್ರೆ ಅದು ಇನ್ನೊಂದು ಥರ ನಡೆಯುತ್ತೆ, ಹಾಗೆ ನಡೆಯುತ್ತೆ ಅಂದ್ಕೊಂಡ್ರೆ ಮತ್ತೊಂದು ಥರ ನಡೆಯುತ್ತೆ. ಹೀಗೆ ಅವನ ಲೀಲೆಗಳನ್ನ ಹೀಗೆ ಹಾಗೆ ಅಂತ ಅನ್ಕೊಳ್ಳೋಕ್ಕೆ ನಮಗೆ ಬರೋದಿಲ್ಲ, ಆ ರೀತಿ ಅಂತ ಹೇಳ್ತಾರೆ ಬಾಪನಾರ್ಯರು. ಅವರು ಏನು ಹೇಳಿರ್ತಾರೆ ಅದೇ ಥರ ಏನಾಗುತ್ತೆ, ಮಹಾಲಯ ಅಮಾವಾಸ್ಯೆ ದಿನ
ಮಹಾಲಯ ಅಮಾವಾಸ್ಯೆ ದಿನ ರಾಜಶರ್ಮರು ಅವರ ಪಿತೃಶ್ರಾದ್ದ ಮಾಡಕ್ಕೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅಷ್ಟರಲ್ಲಿ ಮನೆ ಮುಂದೆ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿಬರುತ್ತೆ. ಆ ಒಬ್ಬ ಅವಧೂತರ ರೂಪದಲ್ಲಿ ದತ್ತನು ಬಂದಿರ್ತಾನೆ. ಸುಮತಿ ಮಹಾರಾಣಿ ಹೋಗಿ ಭಿಕ್ಷೆಯನ್ನ ನೀಡ್ತಾಳೆ. ಆತ ಅವಧೂತರು ಹೇಳ್ತಾರೆ, ಏನಾದ್ರೂ ಕೋರಿಕೆ ಇದ್ರೆ ಕೇಳ್ಕೊ ಅಂತ ಹೇಳ್ಬಿಟ್ಟು ಸುಮತಿ ಮಹಾರಾಣಿಗೆ ಅವಧೂತರು ಹೇಳ್ತಾರೆ. ಅದಕ್ಕೆ ಸುಮತಿ ಮಹಾರಾಣಿ, ನೀವು ಅವಧೂತರು, ನಿಮ್ಮ ಮಾತುಗಳು ಸಿದ್ಧವಾಗಿರುತ್ತೆ, ಅಂದ್ರೆ ನಡೆದೇ ನಡೆಯುತ್ತೆ. ಅದರಿಂದ ಶ್ರೀಪಾದ ವಲ್ಲಭರು ಅವತಾರ ಶೀಘ್ರದಲ್ಲೇ ಭೂಮಿಯ ಮೇಲೆ ಆಗುವುದು ಅಂತ ದೊಡ್ಡವರು ಹೇಳ್ತಾ ಇದ್ದಾರೆ. ಯಾವ ರೂಪದಲ್ಲಿ ಸಂಚರಿಸ್ತಾ ಇದ್ದಾರೆ, 100 ವರ್ಷಗಳಿಂದ ಭೂಮಿ ಮೇಲೆ ಅವರು ಶ್ರೀಪಾದ ವಲ್ಲಭ ರೂಪದಲ್ಲಿ ದತ್ತನು ಸಂಚರಿಸ್ತಾ ಇದ್ದಾನೆ ಅಂತ ನನಗೆ ಕೇಳಿ ಬಂದಿದೆ. ಆದ್ರಿಂದ ನನಗೆ ಶ್ರೀಪಾದ ವಲ್ಲಭರ ರೂಪವನ್ನು ನೋಡ್ಬೇಕು ಅಂತ ಅನ್ನಿಸ್ತಿದೆ, ನೀವು ತೋರಿಸ್ತೀರಾ ಅಂತ ಕೇಳ್ತಾಳೆ ಆ ಅವಧೂತರನ್ನ. ಆ ಅವಧೂತರು ಆಗ ಎಲ್ಲಾ ಲೋಕ ಕಂಪಿಸುವಂತೆ ಅಟ್ಟಹಾಸ ಮಾಡಿ ನಗ್ತಾರಂತೆ. ಕ್ಷಣದಲ್ಲೇ ಒಂದ್ ರೀತಿ ಸುಮತಿ ಮಹಾರಾಣಿಗೆ ಪ್ರಪಂಚವೇ ಅದೃಶ್ಯ ಆಗೋಯ್ತು ಅಂತ ಅನಿಸ್ಬಿಡುತ್ತಂತೆ. 16 ವರ್ಷದ ಸುಂದರ ಯತಿಯು ಪ್ರತ್ಯಕ್ಷ ಆಗ್ತಾನಂತೆ. ಆತನು, ಅಮ್ಮ, ನಾನೇ ಶ್ರೀಪಾದ ವಲ್ಲಭ, ನಾನೇ ದತ್ತ, ಅವಧೂತನ ರೂಪದಲ್ಲಿ ನಾನು ಬಂದಿದ್ದೆ. ನನ್ನನ್ನೇ ನೀನು, ನಾನೇ ಶ್ರೀಪಾದ ವಲ್ಲಭ, ನನ್ನನ್ನೇ ಶ್ರೀಪಾದ ವಲ್ಲಭರ ರೂಪವನ್ನು ತೋರಿಸು ಅಂತ ಕೇಳಿದೆ. ಆ ಕೋರಿಕೆ ಪೂರೈಸಲು ನಾನು ನಿನಗೆ ಶ್ರೀಪಾದ ವಲ್ಲಭನಾಗಿ ದರ್ಶನವನ್ನ ಕೊಟ್ಟಿದ್ದೇನೆ. ಈ ರೂಪದಲ್ಲಿರುವ ನನ್ನನ್ನು ಏನಾದ್ರೂ ಕೇಳ್ಕೊ ಅಂತ ಮತ್ತೆ ಕೇಳ್ತಾನೆ. ನೀನು ಅನ್ನವನ್ನು ಕೊಟ್ಟಿದ್ಯಾ ನನಗೆ, ಅದಕ್ಕೆ ಪ್ರತಿಯಾಗಿ ನಾನೇನಾದ್ರು ಕೊಡ್ಬೇಕು ನಿನಗೆ ಅಂತ. ಅದಕ್ಕೆ ಮತ್ತೆ ಹೇಳ್ತಾನೆ, ಶ್ರೀಪಾದ ವಲ್ಲಭರು ಹೇಳ್ತಾರೆ, ಲೋಕದಲ್ಲಿ ಪಾಪ ಕರ್ಮವನ್ನು ಮಾಡಿದಾಗ ಪಾಪ ಫಲವನ್ನು ಹೊಂದುವರು. ಹಾಗೆ ಸಂಕಲ್ಪ ಪೂರ್ವಕವಾಗಿ ಕರ್ಮ ಮಾಡಿ ಪುಣ್ಯ ಫಲವನ್ನ ಹೊಂತಾರೆ. ಆದರೆ ಫಲಾಪೇಕ್ಷೆ ಇಲ್ಲದೆ ಪುಣ್ಯ ಕರ್ಮ ಆಚರಿಸಿದರೆ ಅದು ಅಕರ್ಮವಾಗುತ್ತೆ ಅಂತ. ಇದು ಸುಕರ್ಮವೂ ಅಲ್ಲ, ದುಷ್ಕರ್ಮವೂ ಅಲ್ಲ, ಅಂದ್ರೆ ಸತ್ಕರ್ಮವೂ ಅಲ್ಲ, ದುಷ್ಕರ್ಮವೂ ಅಲ್ಲ, ಅದಕ್ಕೆ ಅಕರ್ಮ ಅಂತಾರೆ. ಅಂದ್ರೆ ನಾವು ಏನೋ ಒಂದು ಪೂಜೆ ಪುನಸ್ಕಾರ ಮಾಡ್ತೀವಿ, ಅಥವಾ ಯಾವುದೋ ಒಂದು ಚರಿತ್ರೆ ಪಠನ ಮಾಡ್ಬೋದು, ಅಥವಾ ಏನೋ ಒಂದು ನಾವು ಒಳ್ಳೆಯ ವಿಚಾರ ಒಬ್ರಿಗೆ ಯಾರಿಗೋ ಏನೋ ಒಂದು ಕಷ್ಟದಲ್ಲಿ ಸಹಾಯ ಮಾಡ್ಬೋದು. ಯಾವುದಕ್ಕೂ ಒಂದು ಪ್ರತಿಫಲ, ಯಾವುದೋ ಒಂದು ಪೂಜೆಗೆ ಇದು ಬರ್ಬೇಕಪ್ಪ ನಮಗೆ ಈ ಪೂಜೆಯಿಂದ ಅಂತ ಯಾವುದೂ ಸಂಕಲ್ಪ ನಮ್ಮಲ್ಲಿ ಇಲ್ಲದೆ ಹೋದ್ರೆ, ಸುಮ್ಮನೆ ದೇವರ ಪ್ರೀತ್ಯರ್ಥವಾಗಿ ಮಾಡಿದಾಗ ಅದು ಅಕರ್ಮ ಆಗತ್ತಂತೆ. ಅಂತ ಅಕರ್ಮವನ್ನ ಅರ್ಜುನ ಮಾಡ್ಲಿ ಅಂತಾನೆ ಕೃಷ್ಣನು ಕೌರವರನ್ನ ಸಂಹಾರ ಮಾಡಲು ಹೇಳ್ತಾನಂತ. ಅಕರ್ಮ ಮಾಡು ನೀನು ಅಂತ ಕೃಷ್ಣನು ಅರ್ಜುನನಿಗೆ ಹೇಳಿ ಸಂಹಾರ ಮಾಡಿಸಿದ್ದು. ಆದ್ರಿಂದ ಅರ್ಜುನನಿಗೆ ಪಾಪ ಬರಲಿಲ್ಲ, ಸಂಹಾರ ಮಾಡಿದ ಪಾಪ ಬರಲಿಲ್ಲ ಅಂತ. ಇದು ಭಗವನ್ ನಿರ್ಣಯ ಅಂತ. ನೀವು ದಂಪತಿಗಳು ಬೇಕಾದಷ್ಟು ಅಕರ್ಮ ಮಾಡಿದ್ದೀರ. ವಿಷ್ಣುದತ್ತ ಮತ್ತೆ ಅವರು ಸುಶೀಲ ಆಗಿದ್ರಲ್ಲ ಆ ಹಳೆಯ ಜನ್ಮದಲ್ಲಿ, ಆಗಂತೂ ದತ್ತಾತ್ರೇಯರ ಕೃಪೆಯಿಂದ ಸಾಕಷ್ಟು ಜನರಿಗೆ ದತ್ತಾತ್ರೇಯ ದರ್ಶನ ಮಾಡಿ ಅವರಿಗೆ ವರ ಕೊಟ್ಟರು. ನೀವು ಎಲ್ಲರಿಗೂ ಒಳ್ಳೇದನ್ನು ಮಾಡುವ ಶಕ್ತಿ ನಿಮಗೆ ಬರಲಿ ಅಂತ ವರ ಕೊಟ್ಟು ಹೋಗಿದ್ರು. ಅವಾಗ ಆ ನಂತರ ಎಷ್ಟೋ ಜನರ ರೋಗ ಪರಿಹಾರ, ಎಷ್ಟೋ ಜನರ ಸಮಸ್ಯೆಗಳ ಪರಿಹಾರ ಅವರು ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿದೆಲ್ಲವೂ ಅಪೇಕ್ಷೆ ಇಲ್ಲದೆ ಮಾಡಿದ್ದಾರೆ ಅವರು ಇಬ್ರು ಅವರ ಪೂರ್ವ ಜನ್ಮದಲ್ಲಿ. ಹಾಗೆ ಈ ಜನ್ಮದಲ್ಲಿ ಕೂಡ ಅವರು ಅಷ್ಟೇ ಶುದ್ಧವಾಗಿ ಇದ್ದಾರೆ. ಆದ್ರಿಂದ ನಿಮ್ಮ ಅಕರ್ಮಕ್ಕೆ ಅದಕ್ಕೆ ಬೇರೆನೇ ಫಲ ಕೊಡ್ಬೇಕಾಗತ್ತೆ ನಾನು. ಅಂದ್ರೆ ಅಕರ್ಮಕ್ಕೆ ಲೋಕಕ್ಕೆ ಹಿತವಾಗುವಂತ ಏನೋ ಒಂದು ಫಲವನ್ನ ಕೊಡ್ತಾರೆ ಅಕರ್ಮ ಮಾಡದವರಿಗೆ. ಅಂದ್ರೆ ಅವರಿಂದ ಲೋಕ ಕಲ್ಯಾಣ ಆಗ್ಬೇಕು ಅಂತ ಒಂದು ಫಲವನ್ನ ಕೊಡ್ಬೇಕು. ಆದ್ರಿಂದ ನೀನು ಲೋಕ ಹಿತಾರ್ಥವಾಗುವ ಏನಾರು ಒಂದು ವರವನ್ನ ಕೇಳ್ಕೊ, ಸಂಶಯ ಪಡಬೇಡ, ನಾನು ತಪ್ಪದೇ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸುಮತಿ ಮಹಾರಾಣಿ ಕೇಳ್ತಾರೆ, ಆ ಒಂದು ಮಂಗಳವಾದ ರೂಪ ಆಕೆ ಮುಂದೆ ಶ್ರೀಪಾದ ವಲ್ಲಭರ ರೂಪ ನಿಂತಿರುತ್ತೆ. ನಮಸ್ಕರಿಸ್ತಾಳೆ ಆಕೆ. ನಮಸ್ಕರಿಸಿ ಆತ ಶ್ರೀಪಾದ ವಲ್ಲಭರು ಸುಮತಿ ಮಹಾರಾಣಿಯನ್ನು ಹಿಡಿದು ಎತ್ತುತ್ತಾರೆ. ಅಮ್ಮ, ಮಗನಿಗೆ ತಾಯಿ ನಮಸ್ಕಾರ ಮಾಡಬಾರ್ದಮ್ಮ, ಅವ್ರ ಬಾಯಲ್ಲಿ ಆಗ್ಲೇ ಬಂದ್ಬಿಡ್ತು ಮಗ ಅಂತ. ಮಗನಿಗೆ ತಾಯಿ ನಮಸ್ಕಾರ ಮಾಡೋದು ಸರಿಯಲ್ಲ ಕಣಮ್ಮ, ಮಗನ ಆಯುಷ್ಯ ಕ್ಷೀಣ ಆಗತ್ತೆ ಅಂತ ಶ್ರೀಪಾದ ವಲ್ಲಭರು ಹೇಳೇ ಬಿಡ್ತಾರೆ. ಅವ್ರು ಇನ್ನೂ ನೋಡಿ, ಇವರು ಗರ್ಭದಲ್ಲಿ ಹುಟ್ಟಬೇಕು, ಅವ್ರು ಹುಟ್ಟಿಲ್ಲ, ಆಗ್ಲೇ ಅವರು ಶ್ರೀಪಾದ ವಲ್ಲಭರ ರೂಪ ಎದುರಿಗೆ ಇದೆ. ಇದೆಂತ ಆಶ್ಚರ್ಯ ಅಂತ ಸುಮತಿ ಮಹಾರಾಣಿ ಶ್ರೀಪಾದ ವಲ್ಲಭರಿಗೆ ಹೇಳ್ತಾಳೆ, ಶ್ರೀಪಾದ ವಲ್ಲಭ ಪ್ರಭು, ನೀನು ಅಮ್ಮ ಅಂತ ಕರೆದ್ಬಿಟ್ಟೆ ಆಗ್ಲೇ. ಅಂದ್ರೆ ನಾನು ನಿನ್ನ ತಾಯಿ ಅಂತ ಆಯ್ತು, ನನ್ನ ಮಗ ನೀನು ಅಂತ ಒಪ್ಕೊಂಡಾಗ ಆಯ್ತಲ್ವಾ. ಆದ್ರಿಂದ ನಿನ್ನ ಮಾತು ಸಿದ್ಧವಾಕು, ಅಂದ್ರೆ ನೀನ್ ಹೇಳಿದ್ದೆಲ್ಲ ನಡೀತಾ, ಆದ್ರಿಂದ ನೀನ್ ಮಗನಾಗಿ ಜನಿಸ್ಬೇಕಪ್ಪ ನನಗೆ ಅಂತ ಕೇಳ್ತಾಳೆ.
ಹಾಗೇ ಆಗಲಿ ಅಂತಾರೆ ಶ್ರೀಪಾದ ವಲ್ಲಭರು. ನೀನ್ ಏನ್ ರೂಪ ನೋಡ್ತಿದ್ಯಲ್ಲ ಅದೇ ರೂಪದಲ್ಲಿ ನಾನ್ ಜನಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ತಾಯಿ ಮಗನ ಕಾಲುಗಳ ಮೇಲೆ ಬೀಳುವುದು ಮಗನಿಗೆ ಆಯುಷ್ಯ ಕ್ಷೀಣ ಆದ್ರಿಂದ ನಾನು ಆಗಲೇ ಹೇಳಿದ್ದೇನೆ, ಆದ್ರಿಂದ 16 ವರ್ಷದವರೆಗೆ ಮಾತ್ರ ನಿಮ್ಮ ಮಗನಾಗಿ ನಾನು ಇರ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಸುಮತಿ ಮಹಾರಾಣಿಗೆ ಬಹಳ ಬೇಜಾರಾಗ್ಬಿಡುತ್ತೆ. ಏನು ಎಂತ ಅನರ್ಥ ಆಗೋಯ್ತು, ಅನಾಹುತ ಆಗೋಯ್ತು ಅಂತ ಹೇಳ್ಬಿಟ್ಟು ಬಹಳ 16 ವರ್ಷ ಮಾತ್ರ ಆಯುಷ್ಯವ ಅಂತ ಬಹಳ ಗೋಳಾಡ್ತಾರಾಕೆ. ಅದಕ್ಕೆ ಶ್ರೀಪಾದ ವಲ್ಲಭರು ಹೇಳ್ತಾರೆ, ಅಮ್ಮ 16 ವರ್ಷಗಳವರೆಗೆ ನೀವು ಹೇಳ್ದ ಹಾಗೆ ನಾನು ಕೇಳ್ತೇನೆ. ವರ್ಷೇ ಷೋಡಶೆ ಪ್ರಾಪ್ತೆ ಪುತ್ರಂ ಮಿತ್ರವದಾಚರೇತ್ ಅಂತ ಹೇಳ್ತಾರೆ. ಅದು ಅಂದ್ರೆ 16 ವರ್ಷದವರೆಗೂ ಮಕ್ಕಳನ್ನ ಮಕ್ಕಳು ಮಕ್ಕಳಾಗಿರ್ತಾರೆ. ಅವರು ತಾಯಿ ತಂದೆ ಹೇಳಿದ್ದನ್ನ ಅವರು ಕೇಳಬೇಕು, ಅದವರ ಧರ್ಮ. ಆದರೆ 16 ವರ್ಷೇ ಷೋಡಶೆ ಪ್ರಾಪ್ತೆ 16 ವರ್ಷ ಪ್ರಾಪ್ತವಾದಾಗ ಪುತ್ರರನ್ನ ಅಂದ್ರೆ ಮಕ್ಕಳನ್ನ ಮಿತ್ರವದಾಚರೆ ಮಿತ್ರರಂತೆ ಕಾಣಬೇಕಂತೆ. ಅವರಿಗೆ ಒಂದು ವಿಧಿಯನ್ನ ವಿಧಿಸಬಾರ್ದು, ಹೀಗೆ ಮಾಡಬೇಕು ನೀನು. ಯಾಕೆಂದ್ರೆ ಅವರಿಗೆ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋದು ಶಕ್ತಿ ಆಗ್ಲೇ ಬಂದಿರುತ್ತೆ. ಅವರನ್ನ ಹೀಗೆ ಮಾಡಬೇಕು ಅಂತ ವಿಧಿ ವಿಧಾನವನ್ನು ವಿಧಿಸಬಾರ್ದು, ಅವ್ರ ಮೇಲೆ ಹೇರಬಾರ್ದು ಅಂತ ಅದನ್ನೇ ಅವರು ಹೇಳ್ತಾರೆ. ನನ್ನ ಮದುವೆ ಮಾಡ್ಕೊ ಅಂತ ನೀವು ನಿರ್ಬಂಧಿಸಬಾರ್ದು. 16 ವರ್ಷದವರೆಗೆ ಮಾತ್ರ ನಾನು ನೀವು ಹೇಳಿದ್ದನ್ನ ಚಾಚೂ ತಪ್ಪದೆ ಪಾಲಿಸ್ತೇನೆ. ಅದಾದ ನಂತರ ನೀವು ಮದುವೆ ಏನಾದರೂ ಮಾಡ್ಕೋ ಅಂತ ನಿರ್ಬಂಧ ಮಾಡಿದ್ರೆ ನಾನು ಯತಿಯಾಗಿ ನನ್ನ ಇಷ್ಟ ಬಂದ ಕಡೆ ಓಡಾಡಿಕೊಂಡು ಇರ್ತೇನೆ, ನೀವು ಅದಕ್ಕೆ ಒಪ್ಕೋಬೇಕು. ಇದಕ್ಕೆ ಅಡ್ಡಿಪಡಿಸಿದ್ರೆ ನಾನು ನಿಮ್ಮನೆಗೆ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಅವರು ಜೋರಾಗಿ ಹೆಚ್ಚ ಹಾಕ್ತಾ ಹೊರಟು ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತು ಸುಮತಿ ಮಹಾರಾಣಿಗೆ ಏನು ಮಾತೇ ಹೊರಡಲ್ಲ. ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಅವರು. ಈ ಒಂದು ವೃತ್ತಾಂತವನ್ನೆಲ್ಲ ಗಂಡನಿಗೆ ತಿಳಿಸ್ತಾರೆ ಅಪ್ಪಲ ರಾಜಶರ್ಮರಿಗೆ. ರಾಜಶರ್ಮರು ಅವ್ರಿಗೆ ಸುಮತಿ ಮಹಾರಾಣಿಗೆ ಈತ ಆಗೋಯ್ತಲ್ಲ, ಏನೋ ಇದು 16 ವರ್ಷನೇ ಇರ್ತಾರಂತೆ ಅಂತ ಬಹಳ ಅದು ಇನ್ನೂ ಒಳಗಡೆ ತಾಪ ಆಗ್ತಾ ಇರುತ್ತೆ ಪಾಪ. ಯೋಚಿಸ್ಬೇಡ, ಆತ ಬರ್ತೀನಿ ಅಂತ ದತ್ತನು ಈ ಪ್ರಕಾರ ಬರ್ತೀನಿ ಅಂತ ಹೇಳಿದನಲ್ಲ, ಆ ಸೂಚನೆ ನಿಮ್ಮ ತಂದೆಯವರು ಆಗ್ಲೇ ಕೊಟ್ಟಿದ್ರು. ಅವರು ಬಾಪನಾರರು ಹೇಳಿದ್ರು, ಯಾವ ದಿನ ಬಂದ್ರು ನೀ ಭಿಕ್ಷೆ ಕೊಡು ಬಿಡಬೇಡ ಅಂತ ಹೇಳ್ಬಿಟ್ಟು. ಹಾಗೆ ಅವಧೂತನ ರೂಪದಲ್ಲಿ ಬಂದು ಸ್ವೀಕರಿಸಿ ಹೋಗಿದ್ದಾರೆ. ನೋಡೋಣ, ಅವರು ಮೊದಲು ಜನನವನ್ನ ತಾಳಲಿ, ಆಮೇಲೆ ನೋಡೋಣ ಅಂತ ಅವರು ಹೇಳ್ತಾರೆ. ಇವ್ರ ಮನೆಗೆ ಅವಧೂತ ಒಬ್ಬ ಭಿಕ್ಷೆ ಸ್ವೀಕರಿಸಿ ಹೋಗಿದ್ದಾನೆ ಅಂತ ವಾರ್ತೆ ಎಲ್ಲಾ ಕಡೆ ಹರಡುತ್ತೆ. ಅದು ಮಹಾಲಯ ಅಮಾವಾಸ್ಯೆ ದಿನ ಅವ್ರ ಮನೇಲಿ ಇನ್ನೂ ಶ್ರಾದ್ದ ಆಗ್ಬೇಕು. ಭೋಜನಕ್ಕೆ ಮೊದಲೇ ಭಿಕ್ಷೆ ಕೊಟ್ಬಿಟ್ಟಿದ್ದಾರೆ. ಬ್ರಾಹ್ಮಣ ಭೋಜನಕ್ಕೆ ಮೊದಲೇ ಈ ಚರ್ಚೆ ಆರಂಭ ಆಗ್ಬಿಡುತ್ತೆ. ಆಗ ಬಾಪನವಧಾನಿಗಳು ಅಂದ್ರೆ ಸುಮತಿ ಮಹಾರಾಣಿಯ ತಂದೆ ಹೇಳ್ತಾರೆ, ಎಲ್ಲರೂ ಶ್ರೀಪಾದ ವಲ್ಲಭರ ಜನದ ಬಗ್ಗೆ ಮಾತಾಡ್ತಿದ್ದಾರೆ, ಊರಲ್ಲಿ ಎಲ್ಲರೂ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಬಂದವನಿಗೆ ಸಾಷ್ಟಾಂಗ ಮಾಡುವುದು ಅದು ಸರಿಯೇ ಕಣಮ್ಮ. ಆತ ಇನ್ನೂ ಮಗ ಆಗಿಲ್ವಲ್ಲ ನಿನಗೆ ಯಾವ ದೋಷನೂ ಇಲ್ಲ, ನೀನೇನ್ ತಪ್ಪು ಮಾಡಿಲ್ಲ. ಮಗನಾಗಿ ಹುಟ್ಟಿದ ಮೇಲೆ ಏನಾದ್ರೂ ನಮಸ್ಕಾರ ಮಾಡಿದ್ರೆ ಅದು ಆಯುಕ್ಷೀಣ ಆಗತ್ತೆ ಹೊರತು, ಆತ ಅವಧೂತನಾಗಿ ಬಂದಿದ್ದ, ನೀನ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅಂತ ಸಮಾಧಾನ ಮಾಡ್ತಾರೆ ಮಗಳನ್ನ. ಎಲ್ಲಾರ ಮನೆಯಲ್ಲೂ ಇದೇ ನಡೆದು ಕೆಲವರಿಗೆ ಬಹಳಷ್ಟು ಪೀಠಿಕಾಪುರದ ಬ್ರಾಹ್ಮಣರಿಗೆ ಅಸೂಯೆ ಹತ್ಕೊಂಡ್ಬಿಡುತ್ತೆ. ಈಗೆಲ್ಲ ಇವರಿಗೆ ದತ್ತನು ಹುಟ್ಟತಾನಂತೆ ಅಂತ ಕೆಲವರಿಗೆ ಅಸೂಯೆ, ಇನ್ನು ಕೆಲವರಿಗೆ ಹೊಟ್ಟೆ ಉರಿ, ಇನ್ನು ಕೆಲವರಿಗೆ ನಂಬಿಕೆ ಇಲ್ಲ. ಆ ಥರ ಎಲ್ಲ ಬಹಳಷ್ಟು ಜನ ಬಹಳಷ್ಟು ಥರ ಪ್ರತಿಕ್ರಿಯಿಸ್ತಾರೆ. ನರಸಾವಧಾನಿ ಅಂತ ಪಂಡಿತರಿರ್ತಾರೆ, ಎಲ್ಲರಿಗಿಂತ ಹೆಚ್ಚು ಹೊಟ್ಟೆ ಉರಿ ಅವ್ರಿಗೆ ಆಗುತ್ತೆ. ಆಗ ಬಾಪನಾರ್ಯರು ಮಾತ್ರ ಸಮಾಧಾನದಿಂದ ಇರ್ತಾರೆ. ರಾಜಶರ್ಮರು ಕಾಲಾಗ್ನಿ ಶಮನ ದತ್ತನ ಧ್ಯಾನದಲ್ಲಿ ಕುಳಿತು ಬಿಡ್ತಾರೆ. ಈಗ ಊಟಕ್ಕೆ ಯಾರು ಬರ್ತಾ ಇಲ್ಲ ಬ್ರಾಹ್ಮಣರು. ಇದು ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ ಅವ್ರ ಮನೆಯಲ್ಲಿ. ಏಕೆಂದ್ರೆ ಮುಂಚೆನೆ ಕೊಟ್ಬಿಟ್ಟಿದ್ದಾರೆ ಅವರು ಭಿಕ್ಷೆನ ಅಂತ ಹೇಳ್ಬಿಟ್ಟು. ಆಗ ಈಗ ಆ ಸಂದರ್ಭದಲ್ಲಿ 3 ಜನ ಅತಿಥಿಗಳು ಎಲ್ಲಿಂದನೋ ಬರ್ತಾರೆ. ಪಿತೃ ಕಾರ್ಯ ಏನು ತೊಂದರೆ ಇಲ್ದಲೆ ನೆರವೇರುತ್ತೆ ಅವರ ಮನೆಯಲ್ಲಿ. ಇದಾದ ನಂತರ ಅಲ್ಲಿ ಪೀಠಿಕಾಪುರದಲ್ಲಿ ಏನು ಅಂದ್ರೆ ಈ ಬ್ರಾಹ್ಮಣರು ಬಹಳಷ್ಟು ಜನ ಪಂಡಿತರಿರ್ತಾರಲ್ಲ, ಅವರು ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಸಮಸ್ಯೆಗಳನ್ನು ತೆಗೆದುಕೊಂಡು ಚರ್ಚೆಗಳನ್ನು ಮಾಡ್ತಾನೆ ಇರ್ತಾರೆ. ಯಾವುದೋ ಒಂದು ವಿಚಾರ ಅವ್ರಿಗೆ ಬಂತು ಅಂದ್ರೆ ಎಲ್ಲ ಸೇರಿ ಚರ್ಚೆ ಮಾಡ್ತಿರ್ತಾರೆ. ಹಾಗೆ ವಾದ ವಿವಾದಗಳು ಕೂಡ ಸಾಕಷ್ಟು ನಡೀತಾ ಇರುತ್ತೆ. ಒಂದು ದಿನ ಏನಾಗತ್ತೆ, ವೈಶ್ಯರಿಗೆ ವೇದೋಕ್ತ ಉಪನಯನ ಅಧಿಕಾರ ಇದೆಯಾ ಇಲ್ವಾ ಅಂತ ಒಂದು ವಿಚಾರ ಚರ್ಚೆಗೆ ಬರುತ್ತೆ. ಅಂದ್ರೆ ಬ್ರಾಹ್ಮಣ ಪರಿಷತ್ತು ಮತ್ತೆ ಎಲ್ಲರೂ ಸೇರ್ತಾರೆ, ಸಮಾವೇಶ ಆಗತ್ತೆ. ಅಲ್ಲಿ ಬಂಗಾಳ ದೇಶದಿಂದ ಅಶುತೋಷ್ ಅಂತ ಒಬ್ಬ ಪಂಡಿತನು ಕೂಡ ಪೀಠಿಕಾಪುರಕ್ಕೆ ಆ ಸಮಯದಲ್ಲಿ ಬಂದಿರ್ತಾನೆ.
ಆತನ ಹತ್ತಿರ ನಾಡಿ ಗ್ರಂಥ ಇರುತ್ತೆ. ಪ್ರಾಚೀನವಾದ ನಾಡಿ ಗ್ರಂಥಗಳು ಇರ್ತವೆ. ಅದನ್ನು ಕೂಡ ಅವನು ಸಭೆಗೆ ತಂದಿರ್ತಾನೆ, ಆಹ್ವಾನಿಸಿರ್ತಾರೆ ಆತನ. ಆಗ ಬಾಪನಾರ್ಯರು ಹೇಳ್ತಾರೆ, ನಿಯಮ ನಿಷ್ಠೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಲ್ಲ ಸರಿಸಮಾನಾಗೇ ಇದ್ದಾರೆ. ಆದ್ರಿಂದ ವೇದೋಕ್ತ ಉಪನಯನ ಮಾಡುವುದು ಧರ್ಮ ಸಮ್ಮತವೇ ಆಗಿದೆ. ಯಾರೇ ಕೂಡ ಉಪನಯನ ಮಾಡಿಸ್ಕೊಂಡು ಉದ್ಧಾರ ಆಗ್ತೀನಿ ಅಂತ ಇಷ್ಟಪಟ್ರೆ ಅವರಿಗೆ ಉಪನಯನ ಮಾಡಬಹುದು ಅಂತ ಬಾಪನಾರ್ಯರು ಹೇಳ್ತಾರೆ. ಜ್ಞಾನ ಸಿದ್ಧಿ ಪಡೆಯೋದಕ್ಕೆ ಕುಲ, ಲಿಂಗ, ವಯಸ್ಸು ಇವ್ಯಾವು ಅಡ್ಡಿ ಬರದೇ ಇಲ್ಲ ಅಂತ ಹೇಳ್ತಾರೆ. ಸಿದ್ಧ ಪುರುಷರಲ್ಲಿ ವೈಶ್ಯ ಮುನಿಗಳು ಕೂಡ ಇದ್ದಾರೆ. ಲಾಬಾದ ಅನ್ನುವ ವೈಶ್ಯ ಮಹರ್ಷಿಯು ದತ್ತನ ಅನುಗ್ರಹದಿಂದ ಸಿದ್ಧ ಪುರುಷನಾಗಿದ್ದಾನೆ. ಅವರ ಅನುಗ್ರಹ ಇದ್ದರೆ, ಅಂದರೆ ದತ್ತಾತ್ರೇಯನ ಅನುಗ್ರಹ ಇದ್ದರೆ ಮನುಷ್ಯನು ಮಾಡುವ ಎಲ್ಲ ಕೆಲಸವೂ ಲಾಭದಾಯಕವಾಗುವುದು ಎಂದು ಹೇಳ್ತಾರೆ. ಅದೇ ಈ ರೀತಿ ಅವರು ನಿರ್ಧಾರ ಮಾಡಿಬಿಡ್ತಾರಲ್ಲ. ಅದರಲ್ಲೂ ಆಗಿನ ಒಂದು ಕಾಲದಲ್ಲಿ ಒಂದು ರೀತಿ ಈ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಬಹಳ ಇತ್ತು ಅಂತ ನಾನು ಮುಂಚೆನೇ ಹೇಳಿದ್ದೆ. ಇದೇನು ಎಲ್ಲರಿಗೂ ಉಪನಯನ ಮಾಡ್ಬೋದು ಅಂತ ನಿರ್ಧಾರ ಮಾಡಿಬಿಟ್ರಲ್ಲ ಬಾಪನಾರ್ಯರು ಅಂತ ಹೇಳ್ಬಿಟ್ಟು ನರಸಾವಧಾನಿಗೆ ತುಂಬ ಅದು ಇಷ್ಟ ಆಗಲ್ಲ. ಆತನಿಗೆ ಬಾಧೆ ಆಗುತ್ತೆ. ಇದೇನು ಮಾಡೋದು ಹಿಂಗಾಯ್ತಲ್ಲ ಅಂತ ವಿತಂಡವಾದ ಮಾಡೋದ್ರಲ್ಲಂತೂ ನರಸಾವಧಾನಿ ಎತ್ತಿದ ಕೈ ಅಂತೆ. ಆಕೆ ಬಗಳಾಮುಖಿ ದೇವತೆಯ ಉಪಾಸಕ ಕೂಡ ಆಗಿರ್ತಾನೆ. ದೇವತೆನ ಪ್ರತಿದಿನ ಆತ ಪೂಜಿಸ್ತಾನೆ. ಎಲ್ಲರೂ ವಾದ ಮಾಡಬೇಕು ಅಂತಂದ್ರು ಅಂತೂ ಮೊದಲು ಅವನು ಮುಖ ತೊಳೆದು ಬಗಳಾಮುಖಿ ಮಂತ್ರ ಓದಿಕೊಂಡು ವಾದಕ್ಕಿಳಿದ ಅಂದರೆ ಆತನ ಯಾರೂ ಸೋಲ್ಸಕ್ ಸಾಧ್ಯನೇ ಇಲ್ಲ. ಏಕೆಂದರೆ ಬಗಳಾಮುಖಿಯ ಆಶೀರ್ವಾದ ಆತನಿಗೆ ಇರುತ್ತೆ. ಬಾಪನಾರ್ಯರು ಏನು ಕಮ್ಮಿ ಇಲ್ಲ. ಅನೇಕ ಕೋಟಿ ಗಾಯತ್ರಿ ಮಂತ್ರವನ್ನು ಜಪಿಸಿದ ಪುಣ್ಯಾತ್ಮರು. ಅವರಿಬ್ಬರು ಮುಂಚೆ ಯಾವತ್ತೂ ವಾದಕ್ಕಿಳಿದಿರ್ಲಿಲ್ಲಂತೆ. ನರಸಾವಧಾನಿ ಮುಖ ತೊಳೆದುಕೊಂಡು ಮಂತ್ರ ಜಪ ಮಾಡ್ತಾನೆ. ಶ್ರೀಪಾದ ವಲ್ಲಭರು ಇದಂದ್ರೆ ಈಗಾಗಲೇ ಜನಿಸಿದ ನಂತರ ಅಂತ ಬರೆದಿರೋದು. ಇದು ಒಂದು ಕ್ರಮದಲ್ಲಿ ಇಲ್ಲ. ಆದ್ರಿಂದ ಅದು ಇನ್ನು ಜನಿಸಿದ್ದವರು ಅಂತ ಹೇಳ್ದಲೇನೆ ಇದು ಬೇರೆ ಮುಂದಿನ ಒಂದು ಇದು ಕತೆ ಬರ್ತಾ ಇದೆ ಜನಿಸಿದ ಮೇಲೆ ಅಂತ. ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಾಪನಾರ್ಯರ ಹತ್ತಿರ ಹೆಚ್ಚು ಕಾಲ ಕಳೀತಾ ಇದ್ರಂತೆ. ಆಗ ಬ್ರಾಹ್ಮಣ ಪರಿಷತ್ತಿಗೆ ತಾತನ ಜೊತೆಯಲ್ಲಿ ಬಂದರು ಅಂತ. ಎಷ್ಟು ಅಂದ್ರೆ ತಿಂಗಳುಗಳ ಮಗು ಬರ್ತಾ ಇತ್ತಂತೆ ಬ್ರಾಹ್ಮಣ ಪರಿಷತ್ತಿಗೆ ಶ್ರೀಪಾದ ವಲ್ಲಭರು. ಆ ಮುದ್ದು ಮಗು ಪರಿಷತ್ತಿಗೆ ಬಂದಿರುವುದನ್ನು ಯಾರೂ ಅಡ್ಡಿಪಡಿಸಲಿಲ್ಲ. ಆದರೆ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ನರಸಾವಧಾನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆ ಮಗು ಪಾಲ್ಗೊಳ್ತಾ ಇದೆ ಅಂತ. ಮೊದಲೇ ಕಂಡ್ರೆ ಆಗ್ತಾ ಇರಲಿಲ್ವಲ್ಲ, ಶ್ರೀಪಾದ ದತ್ತನು ಇದರಲ್ಲಿ ಜನಿಸ್ತಾನೆ ಅಂತ ಹೇಳಿದ್ದು. ಆದ್ರಿಂದ ಆ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಬಂದಿರೋದು ತಪ್ಪು ಅಂತ ಹೇಳ್ತಾನೆ. ಬಗಳಾಮುಖಿ ಮಂತ್ರ ಓದ್ಕೊಂಡು ವಾದಕ್ಕೆ ಆರಂಭ ಮಾಡೋ ಮೊದಲು ಶ್ರೀಪಾದ ವಲ್ಲಭರಿಗೆ ಹೇಳ್ತಾನಂತೆ, ಈ ಸಭೆಗೆ ನೀನು ಬಂದಿರುವೆ ಎಂದು ಏಕೆ ಬಂದಿರುವೆ ನೀನು ಅಂತ ಕೇಳ್ತಾರೆ. ಶ್ರೀಪಾದ ವಲ್ಲಭರು, ತಾತ ಕರೆಯದೆ ಬಂದರೆ ತಪ್ಪು, ನೀನು ನನ್ನನ್ನು ವಿಧಿವಿಧಾನಕ್ಕನುಸಾರವಾಗಿ ಕರೆದಿದ್ದಿ, ಅದಕ್ಕಾಗಿ ನಾನು ಬಂದಿದ್ದೇನೆ. ನೀ ಬೇಡ ಅಂದರೆ ನಾನು ಹೋಗ್ತೀನಿ, ನನಗೇನು, ನಾನಿನ್ನು ಚಿಕ್ಕ ಬಾಲಕ ಅಂತ ಹೇಳ್ತಾರೆ. ನರಸಾವಧಾನಿಗಳು ಹೇಳ್ತಾರೆ, ನೀ ಹೊರಟು ಹೋಗು ಅಂತ ಗದರಿಸ್ಬಿಡ್ತಾರೆ. ರಾಜಶರ್ಮರು ಮಗನನ್ನು ಎತ್ತಿಕೊಂಡು ಹೋಗ್ತಾರೆ. ವಾದ ಆರಂಭ ಆಗುತ್ತೆ. ನರಸಾವಧಾನಿ ಬಾಯಿಂದ ಮಾತು ಪೂರ್ತಿ ಏನು ಹೊರಡದೇ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಮಾತು ಹೊರಡಲ್ಲ. ಇದನ್ನೆಲ್ಲ ಅಶುತೋಷ್ ಬಂದಿರ್ತಾನಲ್ಲ, ಆತ ನೋಡಿ ನಗ್ತಾನೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಒಂದು ಕಥೆಯಲ್ಲಿ ನೋಡೋಣ. ಇಲ್ಲಿ ಇದು ಕತೆ ಏನಾಗಿದೆ ಅಂದರೆ, ಇಲ್ಲಿ ಬರ್ದಿರೋ ಒಂದಾದ್ಮೇಲೆ ಒಂದು ಕ್ರಮದಲ್ಲಿ ಇಲ್ಲ. ಅವರು ಹುಟ್ಟಿದ್ರು, ಅದ ನಂತರ ಈಗ ಹುಟ್ಟಿದ ವಿಚಾರ ಮುಂದೆ ಬರುತ್ತೆ. ಅವ್ರು ಹೇಗೆ ಹುಟ್ಟಿದ್ರು, ಆ ಸಂದರ್ಭದಲ್ಲಿ ಏನೇನಾಯ್ತು ಅನ್ನೋದು ಮುಂದೆ ಬರುತ್ತೆ. ಆದರೆ ಅದರ ಮಧ್ಯದಲ್ಲಿ ಇಲ್ಲಿ ತಿರುಮಲದಾಸರು ಹೇಗೆ ಹೇಳಿದ್ರು ಹಾಗೇನೆ ಶಂಕರ ಭಟ್ರು ಬರಿತಾ ಹೋಗಿದ್ದಾರೆ. ಅದು ಶ್ರೀಪಾದ ವಲ್ಲಭರ ಇಚ್ಛೆನೇ ಹಾಗೆ. ಅಲ್ಲಿ ಏನೂ ಬದಲಾವಣೆ ಮಾಡಕೂಡದು ಅನ್ನೋದು ಅವರ ಇಚ್ಛೆ. ಆದ್ರಿಂದ ಅದು ಹೇಗೆ ಹೇಳಿದ್ರು ಹಾಗೇನೆ ಬರಿತಾ ಹೋಗಿದ್ದಾರೆ. ಹಾಗೇನೆ ಇದೆ ಚರಿತ್ರೆಯಲ್ಲಿ ಕೂಡ. ಹಾಗಾಗಿ ಅವರು ಹುಟ್ಟಿದ ಹೇಗಿತ್ತು ಅವ್ರ ಹುಟ್ಟು ಅನ್ನೋದೆಲ್ಲ ನಂತರದಲ್ಲಿ ಬರುತ್ತೆ. ಅದ್ರ ಮೊದಲೇ ಈ ನರಸಾವಧಾನಿಗಳ ಕತೆ ಬಂದಿದೆ. ಆ ನಂತರ ಮಧ್ಯ ಮಧ್ಯದಲ್ಲಿ ಅವರ ಒಂದು ವಿಚಾರ ಬರ್ತಾ ಹೋಗುತ್ತೆ. ಅದನ್ನ ನಾವು ಮುಂದಿನ ವಾರ ಮುಂದುವರಿಸೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಇಷ್ಟೊತ್ತು ಕೇಳಿದ್ದೀರಾ ಶ್ರೀಪಾದ ವಲ್ಲಭರ ಒಂದು ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಅವರಲ್ಲಿ ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಮುಕ್ತಾಯ ಮಾಡ್ತೇನೆ. ದಿಗಂಬರ ಗುರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ಗುರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ಗುರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ,
ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.